ಆ ಮನುಷ್ಯ ಹಿಂಗೆ ಅದಾರಲ್ಲ ರೀ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಮಟ್ಟ ಬಿಡೋದಿಲ್ಲ ರೀ. ಹೌದು. ಫೇಮಸ್ ಅಂದರೆ ಒಂದು ವಿವಾ ಅಂತ ಬಿಗ್ ಮೂವಿ ಮಾಡಿದ್ದು ಮುಂಚೆ ಒಂದು ವರ್ಷ ಹಿಂದ್ಗಡೆ. ಸೊ ದಡಪನ್ ಅಂತ ಮರಾಠಿ ಮೂವಿ. ಸೊ ಪೋಸ್ಟ್ ಮ್ಯಾನ್ ವರ್ಸಸ್ ಮೊಬೈಲ್ ಮ್ಯಾನ್ ಅಂತ. ಆಮೇಲೆ ಪ್ರಿಯಾ ಸೌದಿ ಅವ್ರದ್ದು ಒಂದು ನನ್ನ ಪಯಣ ಅಂತ ಒಂದು ಶಾರ್ಟ್ ಫಿಲ್ಮು. ನಮ್ಮ ಉತ್ತರಾಖಂಡ ಜನ ಬೆಂಗಳೂರಿಗೆ ಹೋಗ್ತಿದ್ದಾರೆ, ಮುಂಬೈಗೆ ಹೋಗ್ತಿದ್ದಾರೆ. ಅದಾಗಬಾರ್ದು, ನಮ್ಮ ಜನನೇ ನಮ್ಮ ಇಲ್ಲಿ ಬೆಳಗಾವಿಯಲ್ಲಿ ಬೆಳಿಬೇಕನ್ನೋ ಒಂದು ಮಾಡೋ ಕೆಲಸಕ್ಕೊಂದು ಪರ್ಪಸ್ ಇರ್ಬೇಕಂತ ಅನ್ನಿಸ್ತದಲ್ಲ ರೀ. ರೈಟ್. 2019ರಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ, ಸೊ ನವೆಂಬರಲ್ಲಿ ಇದನ್ನ ಆಗ್ತಾಯಿತ್ತು. ಆ ಟೈಮಲ್ಲಿ ಒಂದು ಬ್ಯಾನರ್ ನೋಡಿದ್ದೆ, ಹಿಂಗೆ ಒಂದು ಅಸ್ತಿತ್ವ ಮೂವಿ ಇದೆ, ಸೊ ಒಂದು ಈ ಪ್ರಾಜೆಕ್ಟ್ ಇದೆ, ಸೊ ಮಾಡಬೇಕಂತ. ಆವಾಗ ನನಗೆ ಕೇಳಿದೆ ಅಸ್ತಿತ್ವ ಅಂದರೆ ನಿಮ್ಮದೇ ಅಂತ ಕೇಳಿದೆ. ಸೊ ನವೆಂಬರಲ್ಲಿ ಈ ರೀತಿ ಆಗಿದೆ ಅಂತ. ಸೊ ಅದಾದಮೇಲೆ ನಾವು ಹ್ಞೂ ಅಂದರು. ಸೊ ನಾನು ಶಾಕ್ ಆಗಿಬಿಟ್ಟೆ. ಸೊ ರೋಗಿ ಬಯಸಿದ್ದು ಹಾಲು ಅಣ್ಣ, ವೈದ್ಯ ಹೇಳಿದ್ದು ಹಾಲು ಅಣ್ಣ ಹಂಗಾಗಿದೆ. ನಿಜ ಅದ್ಭುತ ಒಂದು ಕತೆ ಬರೆಯೋರು, ಹಾಗೆ ಡೈರೆಕ್ಷನ್ನು ಕೂಡ ಚೆನ್ನಾಗಿ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ನಾನು ಇದನ್ನು ಮಾಡಿದೆ. ಡೌನ್ ಟು ಅರ್ತ್, ತುಂಬಾ ಏನಂತಾರೆ ಸಪೋರ್ಟಿವ್. ಅಂದರೆ ನಮ್ಮ ಇದ್ದಾರಲ್ಲ ಸುಜಾತ ಸನ್ನಿಕೆ ಅಂತ, ಅವ್ರು ಸಾನಿಗಮಗು ಅವ್ರಿಗೆ ಇವಾಗ ಸದ್ಯ ಅಂದರೆ ಒಂದು 25 ಸಿನಿಮಾ ಆಗಿದೆ. ತುಂಬಾ ಇದೆ. ಅಂದರೆ ಮುಂಚೆಗಿಂತ ಫಿಲ್ಮ್ ನೋಡೋಕ್ಕಿಂತನೂ ಈ ಫಿಲ್ಮ್ಗೆ ತುಂಬಾ ವರ್ಕ್ ಮಾಡಿದ್ದೀನಿ. ಸಾಂಗ್ಸ್ ಆಗಿರ್ಬೋದು, 5-6 ಸಾಂಗ್ಸ್ ಇದೆ. ಸೊ ಒಂದು ದೊಡ್ಡದಾಗೆ. ಆಮೇಲೆ BGM ಎಲ್ಲ ವರ್ಕ್ ಮಾಡಿದ್ದೀವಿ. ಸೊ ಕೆಲವೊಂದು ಆರ್ಟಿಸ್ಟ್ನ ತೊಗೊಂಡು ಕೋರಸ್ ಎಲ್ಲ ಇಲ್ಲೇ ನಾನು ರೆಡಿ ಮಾಡ್ತಾ ಇದ್ದೀನಿ, ಸಿಂಗರ್ಸ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇನ್ಸ್ಪಿರೇಷನ್ ಅಂದರೆ ನಾನು ಮುಂಚೆದ ನಾನು ಕಲಿತಾ ಇದ್ದೆ. ಇದು ಸಂಗೀತ ನನಗೆ ಆಸಕ್ತಿ ತುಂಬ ಇತ್ತು. ಸಂಗೀತ ಆಗಿರ್ಬೋದು, ಒಂದು ಡ್ಯಾನ್ಸ್ ಆಗಿರ್ಬೋದು, ಆಸಕ್ತಿ ತುಂಬಾ ಇತ್ತು. ಆಮೇಲೆ ನಮ್ಮ ಡ್ಯಾಡಿ ಅವರು ಸ್ವಲ್ಪ CDs ಎಲ್ಲ ತಂದು ಕೊಡ್ತಿದ್ರು ಮುಂಚೆಲ್ಲ. RF ಫಿಲ್ಮ್ ಆಗಿರ್ಬೋದು, ಮುಂಗಾರ ಮಳೆ. ಸೊ ಅದು ಪ್ರಾಕ್ಟಿಕಲಾಗಿ ನಮ್ಮ ಮೈಂಡಲ್ಲೇ ಕೂತ್ಬಿಡ್ತು. ಒಂದು ಫಿಲ್ಮ್ ಅಂತಲೇ ಮುಂದೆ ಹಿಂಗೆ ಬೆಳ್ತಾ ಎತ್ತರಕ್ಕೆ ಹೋಗ್ತಾ ಸ್ಟಾರ್ಟ್ ಆಯಿತು. ಮಂಜು ಸರ್ ಸಿಕ್ಕರೆ, ಡೈರೆಕ್ಟರ್ ಸಿಕ್ಕರು, ಯಾರು ಪ್ರೊಡ್ಯೂಸರ್ ಸಿಗಾಕತ್ತಾರೆ, ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅದಾರಿ, ಎಡಿಟರ್ ಅದಾರ. ನಿಜ. ಸೊ ನಿಮ್ಮ ಪ್ರಕಾರ ಇನ್ನೊಂದು 2-3 ವರ್ಷದೊಳಗೆ ನಮ್ಮ ಬೆಳಗಾವಿ ಜನ ಇಂಡಿಪೆಂಡೆಂಟ್ ಆಗ್ತೀವಿ ಅಂತ ಅನ್ಸಕತ್ತದೇನ್ರಿ? ನಿಜ. ಮೊನ್ನೆ ನೋಡಿದೆ ಒಂದು ನಮ್ಮ ಆನಂದ್ ಬೆಳಗಾವ್ ಅಂತ, ಅವನು ರ್ಯಾಪ್ ಸಿಂಗರ್ ಅವನು ಆ್ಯಕ್ಚುಲಿ. ಸೊ ಅವ್ನು ಏನು ಹೇಳಿದ್ದೆ, ನಾನು ನೋಡಪ್ಪ ಟೈಮ್ ವೇಸ್ಟ್ ಮಾಡಬಾರ್ದು, ಇದ್ದಷ್ಟು ಟೈಮ್ದಲ್ಲಿ ಒಂದು ಏನಾದರೂ ರೀಲ್ ಮಾಡು ಅಂತ ಹೇಳಿದ್ದೆ ನಾನು. ಇಬ್ಬರು ಅವ್ನು ಏನು ಮಾಡ್ದೆ, ರ್ಯಾಪ್ ಬರ್ದ, ನಾನು ಹಾಡಿದೆ ಅಷ್ಟೇ. ಅವ್ನ ಲಿರಿಕ್ಸ್ ಮೇಲೆ ಹಾಡಿದೆ. ಒಂದು 30 ಸೆಕೆಂಡ್ ಅಷ್ಟೇ ಇತ್ತು ಅದು ರೀಲ್. ಸೊ ಹಾಕಿದ್ವಿ. ಹಾಕಿದ ತಕ್ಷಣ ಎಲ್ಲರಿಗೂ ನಮಸ್ಕಾರ, ಕಥಾ ಪ್ರಪಂಚಕ್ಕೆ ಸ್ವಾಗತ. ಇವತ್ತಿನ ಈ ನಮ್ಮ ಕಥಾ ಪ್ರಪಂಚದ ಸಂಚಿಕೆಯಲ್ಲಿ ಬೆಳಗಾವಿನಲ್ಲಿ ಎಲ್ಲಿ ನೋಡಿದ್ರು ಒಂದು ಮೂವಿದ ಹವಾ ಯಾವ್ದು ಕಾಣಕತ್ತದ ಅಂತಂದ್ರೆ ಅಸ್ತಿತ್ವ, ಈ ಪಯಣ ಯಾರಿಗಾಗಿ ಅನ್ನೋ ಒಂದು ಮೂವಿ ಎಲ್ಲರ ಮನಸ್ಸೊಳಗನು ಈ ಪಯಣ ಯಾರಿಗಾಗಿ ಅನ್ನೋ ಒಂದು ಕ್ವಶನ್ನ ಮೂಡ್ಸಾಕತ್ತದ. ಇವತ್ತಿನ ಈ ಎಪಿಸೋಡ್ ಒಳಗೆ ಈ ಮೂವಿಯ ಹಿನ್ನೆಲೆ ಸಂಗೀತ ಆಗಿರ್ಬೋದು, ಅಥವಾ ಈ ಮೂವಿಗೆ ಕಂಟಿನ್ಯೂಸ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರುವಂತಹ ಗಗನ್ದೀಪ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಈ ಮೂವಿ ಕನೆಕ್ಷನ್ ಯಾವ ಥರ ಆಯಿತು ಮತ್ತು ಈ ಮೂವಿ ಇವ್ರಿಗೆ ಏನೆಲ್ಲ ಪ್ರೇರಣೆ ಮಾಡೈತೆ ಅನ್ನೋದನ್ನ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆ ಗಗನ್ದೀಪ್ ಅದಾರ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಅಸ್ತಿತ್ವ, ಈ ಪಯಣ ಯಾರಿಗಾಗಿ, ಈ ಮೂವಿನ 1 ಲೈನ್ ಒಳಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಿ? ಒಂದು ಅಸ್ತಿತ್ವ ಅನ್ನೋದೊಂದು ಕತೆ ನೋಡಿದಾಗ ಒಂದು ಬಿಗ್ ಮೂವಿನೇ ಇದು. ಸೊ ಒಂದು ಒಂದು ಏನಂತಾರೆ, ಒಂದು ದೊಡ್ಡ ಸ್ಕೇಲಲ್ಲಿ ಆಗಿರುವಂಥ ಒಂದು ಸಿನಿಮಾ. ಸೊ ಇದು ಒಂದು ಹುಡುಗರಿಗೆ, ಯುವ ಜನಕರಿಗೆ ಮತ್ತು ಏನಂತಾರೆ ಹುಡುಗರಿಗೆ, ಸೊ ಅವರಿಗೆ ಒಂದು ಮೆಸೇಜ್ ಹೋಗುವಂಥ ಒಂದು ಸಿನಿಮಾ ಇದು. ಈಗ ನಾವು ಆಲ್ರೆಡಿ ಮಂಜು ಸರ್ ಜೊತೆ ಮಾತಾಡಿದೇವ್ರಿ. ರೈಟ್. ಅವ್ರು ಮಾತಾಡಿದಾಗ ಅವರೆಲ್ಲ ಹೇಳಿದಾರೆ ನಮಗಂದ್ರೆ ಈ ಮೂವಿ 1 ಲೈನ್ ಸ್ಟೋರಿ ಸ್ವಲ್ಪ ಡ್ರಗ್ಸ್ ರಿಲೇಟೆಡ್, ಮಾದಕ ವಸ್ತುಗಳ ರಿಲೇಟೆಡ್ ಹೋಗ್ತದೆ ಅಂತ ಇದ್ದಾರೆ. ನಿಮಗೆ ಈ ಮೂವಿ ಸೆಲೆಕ್ಟ್ ಮಾಡಿದಾಗ ಏನು ಅನ್ನಿಸ್ತ್ರಿ? ಸೆಲೆಕ್ಟ್ ಅಂದರೆ ಇದು ನಾನು ಮೆಸೇಜ್ ಅಂತ ನೋಡೋಕೆ ಹೋಗಿಲ್ಲ. ಸೊ ಯಾವುದೋ ನಾನು ಫಿಲ್ಮ್ ಸೆಲೆಕ್ಟ್ ಮಾಡಬೇಕಾದ್ರೂ, ಸೊ ಪ್ರಾಜೆಕ್ಟ್ ತೊಗೋಬೇಕಾದ್ರೂ ನಾನು ಮೆಸೇಜ್ ಅಂತ ಯಾವುದು ಹೋಗಲ್ಲ. ಬಟ್ ನಾನು ಮಾಡೋದು ಒಂದು ಕೆಲಸಕ್ಕೋಸ್ಕರ ಅಷ್ಟೇ. ಸೊ ಚೆನ್ನಾಗಿ ಒಂದು ನಾನು ಆಮೇಲೆ ವರ್ಕ್ ಮಾಡ್ತಾ ಹೋಗೋ ಸ್ಟೋರಿ ನೋಡಿದೆ. ಇನ್ನೊಂದು ಮಾಡೋ ಕೆಲಸಕ್ಕೊಂದು ಪರ್ಪಸ್ ಇರ್ಬೇಕಂತ ಅನ್ನಿಸ್ತದಲ್ಲ ರೀ. ನಾವು ಏನೋ ಮಾಡಾಕತ್ತೀನಿ, ಸಮಾಜಕ್ಕೆ ಏನು ಕೊಡ್ತದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ನೀವು ಕೊಡೋದನ್ನು ಭಾಳ ಬೆಸ್ಟ್ ಪ್ರಾಡಕ್ಟ್ ನೀವು ಮಾರ್ಕೆಟಿಗೆ ಕೊಡಾಕತ್ತಾರೆ. ಈಗ ಒಂದು ಪ್ರಾಡಕ್ಟ್ ರೆಡಿ ಆಗ್ಬೇಕಂದ್ರೆ ಅದ್ರ ಒಳಗೆ ಭಾಳಷ್ಟು ವರ್ಕ್ಗಳು ಬರ್ತಾರೆ. ಹೌದು. ಸೊ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ನಿಮಗೆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತದೆ ರೀ ಒಂದು ಮೂವಿಗೆ? ತುಂಬಾ ಅಂದರೆ ಮೇನ್ ಇರೋದೇ ಒಂದು ಮ್ಯೂಸಿಕ್ ಇಲ್ಲದೆ ಒಂದು ಸಿನಿಮಾ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದೊಂದು ಪಾರ್ಟ್ ಅಂತಲೇ ಹೇಳಬೇಕು. ಸೊ ಆಮೇಲೆ ಇದು ಅಸ್ತಿತ್ವಗೆ ನಾನು ಅಂದರೆ ಕಥೆ ಹೇಳ್ತೀನಿ, ಒಂದು ಇನ್ಸಿಡೆಂಟು. ಸೊ ಇದು ಹೆಂಗೆ ಆಫರ್ ಬಂತು ಏನಂತ. ಸೊ ಒಂದು 2019ರಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ, ಸೊ ನವೆಂಬರಲ್ಲಿ ಇದನ್ನು ಆಗ್ತಾಯಿತ್ತು. ಆ ಟೈಮಲ್ಲಿ ಒಂದು ಬ್ಯಾನರ್ ನೋಡಿದ್ದೆ ಒಂದು ಮೂವಿದು. ಸೊ ನನಗೊಂದೇನು ನನ್ನ ಜೊತೆನೇ ಕೆಲಸ ಯಾಕೆ ಮಾಡಲಿಲ್ಲ. ಸೊ ಒಂದು ಮೂವ್ ಆಗ್ತಿದ್ದಾರೆ, ಒಂದು ಮೂವಿ ಎಲ್ಲ ಮೂವ್ ಆಗ್ತಿದ್ದಾರೆ, ಇನ್ನೊಬ್ಬ ಟೀಮ್ ಎಲ್ಲ ಆಗ್ತಿದ್ದಾರೆ, ಅವ್ರ ಜೊತೆ ನಾನು ಮಾಡಬೇಕು ಅನ್ನೋದು ಒಂದು ಹಂಬಲ ಇತ್ತು. ಸೊ ಆ ಟೈಮಲ್ಲಿ ನೋಡಿದ್ದು ಒಂದು ಬ್ಯಾನರು. ಸೊ ಅದು ಏನು, ಆಮೇಲೆ ನನ್ನ ಯಾವುದು ಇದು ಸತೀಶ್ ಎಂ ಸರ್ ಅದಲ್ಲ, ಅವರು ಹಾಗೆ ಮಂಜುನಾಥ್ ಸರ್ ಆ ಒಂದು ದಯವಿಟ್ಟು ಕ್ಷಮಿಸು ಅಂತ ಬಂದಿದ್ದರು. ಸೊ ಆ ಟೈಮಲ್ಲಿ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ, ಸೊ ಆ ತಿರ್ಗಾ ಹೇಳಿದ್ರು
ಇಲ್ಲ ಹಿಂಗೆ ಒಂದು ಅಸ್ತಿತ್ವ ಮೂವಿ ಇದೆ, ಸೊ ಒಂದು ಈ ಪ್ರಾಜೆಕ್ಟ್ ಇದೆ, ಸೊ ಮಾಡಬೇಕಂತ. ಅವಾಗ ನನಗೆ ಕೇಳಿದೆ ಅಸ್ತಿತ್ವ ಅಂದರೆ ನಿಮ್ಮದೇ ಅಂತ ಕೇಳಿದೆ. ಸೊ ನವೆಂಬರಲ್ಲಿ ಈ ರೀತಿ ಆಗಿದೆ ಅಂತ. ಸೊ ಅದಾದಮೇಲೆ ನಾವು ಹ್ಞೂ ಅಂದರು. ಸೊ ನಾನು ಶಾಕ್ ಆಗಿಬಿಟ್ಟೆ. ಸೊ ನಾನು ಅದು ಅನ್ಕೊಂಡಿದ್ದೆ, ಒಂದು ಕನಸು ಅನ್ಕೊಂಡಿದ್ದೆ, ಬಟ್ ಆ ಕನಸು ನನಸಾಗೋಯ್ತು. ನಿಮಗೆ ಇದು ಬೇಕು ಅನ್ಸಾಕತ್ತಿತ್ತು, ಅವರಾಗಿ ನಿಮ್ಮನ್ನ ಅಪ್ರೋಚ್ ಅಪ್ರೋಚ್ ಆಗಿ ನಿಜ ನಿಜ ಕನಸಾಗಿ ತಾನಾಗೆ ಬಂತು ನನಗೆ ಅಪ್ರೋಚ್ ಆಗಿದೆ. ನಾವು ರೋಗಿ ಬಯಸಿದ್ದು ಹಾಲು ಹಣ್ಣ, ವೈದ್ಯ ಹೇಳಿದ್ದು ಹಾಲು ಹಣ್ಣ, ಹಂಗಾಗಿದೆ. ನಿಜ ನಿಜ ಅದೇ ರೀತಿ ಅದೇ. ಈಗ ನೀವು ಮಂಜುನಾಥ್ ಸರ್ ಬಗ್ಗೆ ಏನು ಹೇಳ್ಬೋದ್ರಿ? ಅವ್ರ ಜೊತೆ ಇಷ್ಟೆಲ್ಲ ವರ್ಕ್ ಮಾಡಿರೋದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನು ಹೇಳ್ತಾರೆ? ಮಂಜುನಾಥ್ ಸರ್ ಅಂದರೆ ಯಾರು, ಏನು ರೀ ಅವರು? ಸರ್ ಅಂದರೆ ಒಂದು ಅದ್ಭುತ ಒಂದು ಕತೆ ಬರೆಯೋರು, ಹಾಗೆ ಡೈರೆಕ್ಷನ್ನು ಕೂಡ ಚೆನ್ನಾಗಿ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಜೊತೆ ನಾನು ಇದನ್ನು ಮಾಡಿದೆ. ಡೌನ್ ಟು ಅರ್ತ್, ತುಂಬಾ ಏನಂತಾರೆ ಸಪೋರ್ಟಿವ್. ಅಂದರೆ ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ ಮ್ಯೂಸಿಕ್ ಮಾಡಲಿಕ್ಕೆ ಎಲ್ಲ. ಸೊ ಯಾವುದೋ ಒಂದು ಕರೆಕ್ಷನ್ ಇಲ್ಲದೇ ಅವರು ಇಮಿಡಿಯೇಟಾಗಿ ಹ್ಞೂ ಅಂತಿದ್ರು. ಸೊ ಸಾಂಗ್ಗೆ ಕೂಡ ಎಲ್ಲ ನಮ್ಗೆ ಇದು ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಮತ್ತು ಇನ್ನೊಂದು ಕಡೆ ಅದ ನೀವು ಹೇಳಕ್ರೆ ಯಾವುದು ಕರೆಕ್ಷನ್ ಇಲ್ಲ ಅಂತೇಳಿ, ಬಟ್ ಆ ಮನುಷ್ಯ ಹಿಂಗೆ ಅದಾರಲ್ಲ ರೀ, ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಮಟ್ಟ ಬಿಡೋದಿಲ್ಲ ರೀ. ಹೌದು ಹೌದು. ಅದ್ರ ಬಗ್ಗೆ ಏನು ಹೇಳ್ತಾರೆ ನೀವು? ನಿಜ, ಅವ್ರದ್ದು ಒಂದು ತಪ್ಪು ಹುಡುಕಿದ್ರೆ ಅದು ಖಂಡಿತ ಅದು ಹುಡುಕ್ತಾರೆ. ಸೊ ಏನಾದರೂ ಒಂದು ಬೇಕಾಗಿದ್ರು ಅಂದ್ರೆ ಮಾಡಲೇ. ಈಗ ನಾವೊಂದು ಕಡೆ ಮಂಜುನಾಥ್ ಸರ್ ಡೆಡಿಕೇಶನ್ ಬಗ್ಗೆ ಮಾತಾಡಕತ್ತೇವೆ ರೀ. ರಾತ್ರಿ 12, 1, 2 ಆದ್ರೂ ಅವ್ರು ನಿಮ್ಮ ಜೊತೆ ಕುಂತು ಮಾಡ್ತಾರೆ. ಅದ್ರ ಜೊತೆ ನಿಮ್ಮ ಡೆಡಿಕೇಶನ್ ಭಾಳ ಇಂಪಾರ್ಟೆಂಟ್ ಅದ ರೀ. ಹೌದು. ಸೊ ನಿಮ್ದು ಇದು ಕೊಲಾಬ್ರೇಷನ್ ಹೆಂಗೆ ಹೊಂಟದಾರೆ ಅಂತ? ಚೆನ್ನಾಗಿ ಹೊಂಟಿದೆ. ಡೈಲಿ ನೈಟ್ ಎಲ್ಲ ಕೆಲಸ ಮಾಡ್ತಾ ಇದೀವಿ. ಒಂದು 4 ಗಂಟೆ. ನಾನು ಇವತ್ತು ಕೂಡ ನಾನು ಕೆಲಸ ಮುಗಿಸ್ಕೊಂಡು ಬೆಳಿಗ್ಗೆ ಮಾರ್ನಿಂಗ್ ಕೆಲಸ ಮುಗಿಸ್ಕೊಂಡು ಬಂದೆ. ಸೊ ನಿದ್ದೆ ಇರಲ್ಲ, ಇದನ್ನೆಲ್ಲ. ಬಟ್ ಎಲ್ಲರೂ ಕೂಡಿ ಟೀಮ್ ಎಲ್ಲ ವರ್ಕ್ ಮಾಡ್ತಾಯಿದ್ವಿ. ಒಂದು ಬೆಳಗಾವಿ ಕಲಾವಿದರಿಗೋಸ್ಕರ ಒಂದು ಮಾಡ್ತಾ ಇದ್ದು ಅದು ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಒಂದು ಎಲ್ಲ ಸ್ಥಳೀಯ ಕಲಾವಿದರು ಅದಾರಲ್ಲ, ನಿಮ್ಗೇನು ಚಾಲೆಂಜಸ್ ಇತ್ತು ಇವ್ರನ್ನೆಲ್ಲ ರೆಡಿ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ನಿಂದ? ಆ್ಯಕ್ಚುಲಿ ನನಗಂತೂ ಈ ಫಿಲ್ಮ್ ಟೀಮಲ್ಲಿ ನಾನು ಇರಲಿಲ್ಲ ಮುಂಚೆ. ಶೂಟಿಂಗ್ ಟೈಮಲ್ಲಿ ನಾನು ಅಲ್ಲ, ಇನ್ ಟರ್ಮ್ಸ್ ಆಫ್ ಡಬ್ಬಿಂಗ್ ಆಗಿರ್ಬೋದು ರೀ, ಎಲ್ಲ ಚಾಲೆಂಜಸ್ ಇರ್ತಾವ್ರಲ್ಲ, ಏನೆಲ್ಲ ಚಾಲೆಂಜಸ್ ಇರ್ತಾವೆ. ಬಟ್ ಆಸ್ ಅ ನಾವು ಕಾಮನ್ ಆಡಿಯನ್ಸ್ ನಂಗೆ ಗೊತ್ತಿಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ನನಗೆ ಗೊತ್ತಿಲ್ಲ. ಸೊ ಬೇಸಿಕ್ಕಿಂದ ಏನು ಹೇಳ್ಬೋದ್ರಿ ನೀವು ಅಂದರೆ ರೆಡಿ ಆಗ್ಬೇಕ್ರಂತ? ಒಂದು ಬೇಸಿಕ್ ಇರೋದೇ ಒಂದು ಯಾವುದು ಅಂದರೆ ಶೂಟಿಂಗ್ ಇರಬೇಕು. ಶೂಟಿಂಗ್ ಆದಮೇಲೆ ಎಡಿಟಿಂಗ್ ಆಗಬೇಕು. ಸೊ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ಎಡಿಟಿಂಗ್ ಆದಮೇಲೆ ಒಂದು ಪಾಲಿ ವರ್ಕ್ ಅಂತ ಬರುತ್ತೆ. ಪಾಲಿ ವರ್ಕ್ ಆದಮೇಲೆ ಒಂದು ಮ್ಯೂಸಿಕ್ ವರ್ಕ್ ಅಂತ ಬರುತ್ತೆ. ಸೊ ಆ ರೀತಿ ಹೆಂಗೆ ಪ್ರಿಪೇರ್ ಆಗ್ತೀರಿ ಅಂತ? ಯಾವುದೊಂದು ಮೂವಿ ಕೊಟ್ಟಾಗ ಆ ಟೀಮಿಗೆ ತಕ್ಕಂಗೆ ನಿಮ್ದು ಮ್ಯೂಸಿಕ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೋಬೇಕು. ನೀವು ಹೆಂಗೆ ಪ್ರಿಪೇರ್ ಆಗ್ತೀರಿ? ನಂದು ಏನಂದರೆ, ನಾನು ಹೇಳ್ಬೇಕಂದ್ರೆ ಒಂದು ನಮ್ಮ ಸಂಗೀತನೇ ಒಂದು ಹಿಂದೂಸ್ತಾನಿ ಸಂಗೀತ ಆಗಿದ್ದು 3 ವರ್ಷ ಕಲಿತು ಮಾಡಿ ರಾಗ್ ಬೇಸವಾಗಿ ನಾವು ಒಂದು ಇದನ್ನು ಮಾಡ್ತೀವಿ, ವರ್ಕ್ ಮಾಡ್ತೀವಿ. ಆ ಸಿಚುವೇಶನ್ ತಕ್ಕಂತೆ ನಾವು ಸೃಷ್ಟಿ ಮಾಡ್ತೀವಿ. ಸೊ ತುಂಬಾ ಬರುವಂಥ ಒಂದು ಏನಂತಾರೆ ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಒಂದು ವಾದ್ಯ ಆಗಿರ್ಬೋದು, ಡಿಫ್ರೆಂಟ್ ಆಗಿ ಹೊರಹೊಮ್ಮಿದೆ ಈ ಸಿನಿಮಾದಲ್ಲಿ. ಮತ್ತು ಇದ್ರ ಜೊತೆ ಹಿಂಗೆ ನಾವು ನೋಡ್ದಾಕ ಹೋದಾಗ ರೀ, ಒಂದು ಕೆಲಸ ಆಗ್ತದೆ, ಒಂದು ಕಡೆ ಪ್ರೆಷರ್ ಇರ್ತದೆ, ಇನ್ನೊಂದು ಕಡೆ ಒಂದು ಫನ್ನಿ ಇನ್ಸಿಡೆಂಟು ಆಗ್ತಿರ್ತಾವ್ರಿ. ಹೌದು. ಸೊ ಏನೆಲ್ಲ ಫನ್ನಿ ಇನ್ಸಿಡೆಂಟ್ ಆಗಿದಾವೆ ನಿಮ್ಮ ಸ್ಟುಡಿಯೋದೊಳಗೆ ಅಂತ? ತುಂಬಾನೇ. ಒಂದು ಡಬ್ಬಿಂಗ್ ಟೈಮಲ್ಲಿ ಇರ್ಬೋದು, ಒಂದು ಮ್ಯೂಸಿಕ್ ವರ್ಕ್ ಟೈಮಲ್ಲಿ ಇರೋದು, ಏನಾದರೂ ಒಂದು ಡೈಲಾಗ್ ಬಂದರೆ ಅದನ್ನು ಡಬಲ್ ಮೀನಿಂಗ್ ಇತ್ತು ಒಂದು ಅದನ್ನು ಕನ್ವರ್ಟ್ ಮಾಡಿ ಈ ರೀತಿ ಒಂದು ಫನ್ನಿ ಎನ್ವೈರನ್ಮೆಂಟೇ ಕ್ರಿಯೇಟ್ ಮಾಡ್ತೀವಿ. ನಮ್ಮ ಮಂಜುನಾಥ್ ಸರು ಎಂಟರ್ಟೈನ್ಮೆಂಟ್ ಮಾಡಿ ಸೊ ಎಲ್ಲರೂ ಖುಷಿಯಾಗಿ ಒಂದು ವರ್ಕ್ ಮಾಡ್ತೀವಿ. ಅದೊಂದು ಖುಷಿ ಅನ್ನೋದು. ಮತ್ತೀಗ ಒಂದು ಮೂವಿ ಅಂತ ಬಂದಾಗ ಒಂದು ಸ್ಟೋರಿ ಇರ್ತದೆ, ಒಂದು ಸ್ಕ್ರೀನ್ ಪ್ಲೇ ಇರ್ತದೆ, ಅದು ಒಂದು ಸೈಡ್ ತೊಗೊಂಡು ಹೋಗ್ತಿರ್ತಾರೆ. ಇನ್ನೊಂದು ಸೈಡ್ ಒಂದು ಸಾಂಗ್ ಆಗಿರ್ತದೆ, ಮ್ಯೂಸಿಕ್ ಆಗಿರ್ತದೆ, ಇದು ಇನ್ನೊಂದು ಕಡೆ ತೊಗೊಂಡು ಹೋಗ್ತಿರ್ತದೆ. ಸೊ ನಿಮ್ಮ ಪ್ರಕಾರ ಒಂದು ಮ್ಯೂಸಿಕ್ಕು, ಸಾಂಗ್ಸು ಇದೆಲ್ಲ ಏನು ಚೇಂಜಸ್ ಮಾಡ್ತದೆ ಒಂದು ಮೂವಿ ಒಳಗೆ ರೀ? ಮೂವಿ ಹಂಗೆ ನೋಡಿದ್ರೆ ಅದು ಬದಲಾವಣೆ ಒಂದು ಇರುವಂಥ ಒಂದು ಸೀನ್ಗೆ ಒಂದು ಎಮೋಷನ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಮೆಲೋಡಿ ಆಗಿರ್ಬೋದು, ಲವ್ ಸಾಂಗ್ ಇದ್ದಾಗ ಲವ್ ಸಾಂಗ್ ಆಗಿರ್ಬೋದು, ತುಂಬಾ ಚೇಂಜ್ ಆಗುತ್ತೆ. ಒಂದು ಈ ಸಿನಿಮಾದಲ್ಲಿ ಹೇಳ್ಕೋದ್ರೆ ತುಂಬ ಜನ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಲಿರಿಕ್ಸ್ ಆಗಿರ್ಬೋದು, ಆಮೇಲೆ ಏನಂತಾರೆ ಇದನ್ನು ಮಿಕ್ಸ್ ಮಾಸ್ಟರಿಂಗ್ ನಮ್ಮ ಅನಿಕೇತ್ ಹೆರಂಜಲ್ ಅಂತ ನಮ್ಮ ಸೌಂಡ್ ಇಂಜಿನಿಯರು. ಸೊ ಅವರು ಕೂಡ ತುಂಬ ಡೆಡಿಕೇಶನ್ ಕೊಟ್ಟು ಈ ರೀತಿ ಅಂದರೆ ಮಾಡಿದ್ದಾರೆ. ಒಂದು ಸಿಚುವೇಶನ್ ತಕ್ಕಂತೆ ಕೆಲಸ ಮಾಡಿದ್ದಾರೆ. ಸೊ ಆಗಿದೆ ಒಂದು ಸಾಂಗ್ಸ್ ಎಲ್ಲ. ಇನ್ನು ನಾವು ಒಂದು ಸಾಂಗ್ ಅಷ್ಟೇ ರಿಲೀಸ್ ಆಗಿದ್ದು ನೋಡಿದ್ದೇವೆ. ನಿಮ್ಮ ಸಾಂಗ್ ಬಗ್ಗೆ ಏನು ಹೇಳ್ತಾರೆ ಈ ಮೂವಿ ಬಗ್ಗೆ? ಸಾಂಗ್ ಹೇಳ್ಬೇಕಂದ್ರೆ ನಮ್ಮ ಯಾರು ಇದ್ದಾರಲ್ಲ ಸುಜಾತ ಸನ್ನಿಕೆ ಅಂತ, ಅವ್ರು ಸಾನಿಗಂಬ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದು ನಮಗೆ ಅವಕಾಶ ಮಾಡಿಕೊಟ್ರು, ಒಂದು ಹಾಡಲಿಕ್ಕೆ, ಅವ್ರಿಗೆ ಇದನ್ನು ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ರು. ಅವರಾಗಿ ಬಂದು ಇದನ್ನು ಮಾಡಿದ್ರು, ಸಪೋರ್ಟ್ ಮಾಡಿಕೊಟ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಸೌಂಡ್ ಇಂಜಿನಿಯರ್ಗೆ ಅನಿಕೇತ್ ಅಂತ ಅವ್ರಿಗೂ. ಸೊ ಕೆಲವೊಂದು ಈ ಒಂದು ಸಾಂಗ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಮುಂದೆ ಮತ್ತೆ ಬರುವಂಥ ಒಂದು ಹಾಡುಗಳು ತುಂಬ ಇದೆ. ಸೊ ಸಾಕಷ್ಟು ಇದ್ದಾರೆ ಒಂದು ಸಿಂಗರ್ಸಲ್ಲಿ. ಸೊ ಬೆಳಗಾವಿ ಅವರು ಆಲ್ಮೋಸ್ಟ್. ನೀವು ಸಾಕಷ್ಟು ಮೂವಿ ಮಾಡಿದ್ದೀರಿ ಇಲ್ಲಿವರೆಗೂ. ಹೌದು. ಎಷ್ಟು ಮೂವಿ ಮಾಡಿದ್ದೀರಿ ಮತ್ತು ಅದ್ರದ್ದು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾವ ಟೀಮ್ ಜೊತೆ ವರ್ಕ್ ಮಾಡಿದ್ದೀರಿ ಇಲ್ಲಿವರೆಗೂ? ತುಂಬಾ. ಇವಾಗ ಸದ್ಯ ಅಂದರೆ ಒಂದು 25 ಸಿನಿಮಾ ಆಗಿದೆ. ಶಾರ್ಟ್ ಫಿಲ್ಮು, ಆಲ್ಬಮ್ಸು, ಬಿಗ್ ಮೂವಿ ಒಂದು 2-3 ಆಗಿದೆ. ಸೊ ಆಗಿದೆ, ಚೆನ್ನಾಗಿದೆ. ಅವ್ರ ಟೀಮ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಒಂದು ಇಂಥ ಅಂದರೆ ಡಿಪಾರ್ಟ್ಮೆಂಟ್ ರೆಡಿ ಆಗಬೇಕು, ಮ್ಯೂಸಿಕ್ ಡೈರೆಕ್ಟರ್ ಅಂತ ಒಬ್ಬರು ರೆಡಿ ಆಗಬೇಕು. ಸೊ ಸಾಕಷ್ಟು ಜನ ನಮ್ಮ ಉತ್ತರ ಕನ್ನಡ ಜನ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಮುಂಬೈಗೆ ಹೋಗ್ತಾ ಇದ್ದಾರೆ. ಅದಾಗಬಾರ್ದು. ನಮ್ಮ ಜನನೇ ನಮ್ಮ
ಇಲ್ಲಿ ಬೆಳಗಾವಿಯಲ್ಲಿ ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ಇಲ್ಲಿವರೆಗೂ ಯಾವೆಲ್ಲ ಶಾರ್ಟ್ ಮೂವಿಗಳು ಮಾಡಿದ್ರಿ ಅಂದ್ರೆ ಸ್ವಲ್ಪ ಫೇಮಸ್ ಆಗಿರುವಂಥವ್ರೆ? ಫೇಮಸ್ ಅಂದರೆ ಒಂದು ವಿವಾ ಅಂತ ಬಿಗ್ ಮೂವಿ ಮಾಡಿದ್ದು ಮುಂಚೆ ಒಂದು ವರ್ಷ ಹಿಂದ್ಗಡೆ. ಸೊ ದಡಪನ್ ಅಂತ ಮರಾಠಿ ಮೂವಿ. ಸೊ ಪೋಸ್ಟ್ ಮ್ಯಾನ್ ವರ್ಸಸ್ ಮೊಬೈಲ್ ಮ್ಯಾನ್ ಅಂತ. ಆಮೇಲೆ ಪ್ರಿಯಾ ಸೌದಿ ಅವ್ರದ್ದು ಒಂದು ನನ್ನ ಪಯಣ ಅಂತ ಒಂದು ಶಾರ್ಟ್ ಫಿಲ್ಮು. ಸೊ ಕೆಲವೊಂದು ತುಂಬ ಆಗಿದೆ, ಆಲ್ಬಮ್ ಸಾಂಗ್ ಇರ್ಬೋದು. ಈಗ ನೀವು ಹೇಳಕತ್ತಿರಲ್ಲ ನಿಮ್ದು ಒಂದು ಸಣ್ಣ ಕನಸು ಸ್ಟಾರ್ಟ್ ಆಗ್ಯದ, ನಾನು ಇಂಥದನ್ನು ಮಾಡ್ತೇನೆ ಅಂತೇಳಿ. ನಿಮ್ಗೆ ಯಾರು ಗಾಡ್ ಫಾದರ್ ಇರಲಿಲ್ಲ. ಬಟ್ ಈಗ ನೀವು ಅನ್ಕೊಂಡಿರೋ ಕನಸಿಗೆ ನೀವು ರೀಚ್ ಆಗಕ್ಕೆ ಹೊಂಟೇರಿ. ಈಗ ನೀವು ಹೇಳ್ದಂಗೆ ಬೇರೆ ಬೇರೆ ಕಡೆಯಿಂದ ಜನ ಬಂದು ನಿಮ್ಗೆ ಅಪ್ರೋಚ್ ಆಗತ್ತೆ. ಇದು ನಿಮ್ಗೆ ಎಷ್ಟು ಖುಷಿ ಕೊಡಕತ್ತದ ಮತ್ತು ಮುಂದೆ ಏನು ಮಾಡ್ಬೇಕಂತ ನಿಮ್ಗೆ ಅನ್ಸಾಕತ್ತದ? ಅಂದರೆ ನಾನು ಅನ್ಕೊಂಡಿದ್ದಷ್ಟೇ, ನಾನು ಈ ರೀತಿ ಒಂದು ಸ್ಟುಡಿಯೋ ಮಾಡಬೇಕು ಬೆಳಗಾವಿಯಲ್ಲಿ. ಹೊರಗಡೆ ಜನ ಅಂದರೆ ನಾವು ಬಾರ್ಡರಲ್ಲಿದ್ದೀವಿ, ಬೆಳಗಾವಿ ಮಹಾರಾಷ್ಟ್ರ ಆಗಿರ್ಬೋದು, ಗೋವಾ ಆಗಿರ್ಬೋದು, ಅವರಿಗೆಲ್ಲ ನಮಗೂ ಸಪೋರ್ಟ್ ಆಗುತ್ತೆ ಒಂದು ಬಾರ್ಡರ್ಲಿ. ಇಲ್ಲಿ ನಮ್ಗೆ ಅವಕಾಶ ಇದೆ ಮಾಡಲಿಕ್ಕೆ. ಸೊ ಒಂದು ನಾನು ಸ್ಟುಡಿಯೋ ಹಾಕೊಂಡೆ, ಈ ರೀತಿ ಮಾಡ್ಬೇಕಂತ ನನ್ನದು ಉದ್ದೇಶ ಇತ್ತು. ಬಟ್ ಮೊನ್ನೆ ಒಂದು ಆ ಕನಸು ನನಸಾಯಿತು. ಗೋವಾದಿಂದನೇ ಒಂದು ಫಿಲ್ಮ್ ಬಂತು, ಆಫರ್ ಬಂತು. ಸೊ ಅವರೆಲ್ಲ ಬಂದು ಇಲ್ಲಿ ಹಾಲ್ಟ್ ಆಗಿ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡು ಹೋದರು. ತುಂಬಾ ಖುಷಿ ಆಗುತ್ತೆ. ಅದೊಂದು ಕನಸು ಆಗ್ತಾ ಇದೆ. ಒಂದು ಇನ್ನೊಂದು ನಾವೆಲ್ಲ ದೊಡ್ಡ ನಮ್ಮ ಹೊಡೆತಲ್ಲಿ ಬರ್ತದ ಅಂತ ನಮ್ಮ ಕಡೆ ಕನಸೊಂದು ಇರ್ತದೆ ರೀ. ಅದ್ರ ಜೊತೆ ನಾವು ಪರ್ಸನಲ್ ಲೈಫು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಿರ್ತದ. ಇದ್ರ ಜೊತೆ ಫ್ಯಾಮಿಲಿ ಸಪೋರ್ಟ್ ಒಂದು ಬೇಕಿರ್ತದ. ಈಗ ನಿಮ್ಮನ್ನ ನೋಡಿದಾಗ ಒಂದ್ ಕಡೆ ಫ್ಯಾಮಿಲಿ ಸಪೋರ್ಟ್ ಸಿಕ್ಕದ ಅನ್ಸಕತ್ತ. ಈ ಫ್ಯಾಮಿಲಿ ಸಪೋರ್ಟಿಗೆ ನೀವು ಎಷ್ಟು ಲಕ್ಕಿ ಅಂತ ಅನ್ನಿಸ್ತಾರೆ ನೀವು? ತುಂಬಾನೇ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮ ತಂದೆ ತಾಯಿನೇ ನಮ್ಮ ಮೊದಲೇ ಗುರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿದ್ದರೆ ಅವ್ರಿಗೋಸ್ಕರನೇ ಆಗಿದ್ದು. ಸೊ ನಾನೇನು ಒಂದು ಮಾಡ್ತಾ ಇದ್ದೀನಿ, ಅವ್ರಿಗೊಂದು ಔಟ್ಪುಟ್ ಕೊಡ್ತಾ ಇದ್ದೀನಿ. ಅವ್ರು ನೋಡ್ತಾ ಇದ್ದಾರೆ ನನ್ನ ಎಲ್ಲ ಫಿಲ್ಮಲ್ಲಿ ಹೆಸರು ಬರ್ತಾ ಇದೆ, ಇದನ್ನಾಗ್ತದೆ, ಇನ್ನೂ ಎತ್ತರಕ್ಕೆ ಬೆಳೀತದೆ ಅನ್ನೋ ಉದ್ದೇಶಕ್ಕಾಗಿ ಒಂದು ಅವಕಾಶ ಮಾಡ್ತಾ ಇದ್ದಾರೆ. ಬಟ್ ಏನು ನನ್ನ ಪ್ರಯತ್ನ ಇಲ್ಲಿ ಬಿಡ್ತಾ ಇಲ್ಲ. ಸೊ ಒಂದಿನ ನೋಡ್ಬೇಕು, ಕನಸಿದೆ. ಸೊ ನನಸಾಗ್ಬೇಕಂತ ವೇಟ್ ಮಾಡ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ಮೂವಿ ಮಾಡಿದ್ರೆ ನಿಮ್ಗೆ ಅಷ್ಟಿತ್ತು ಒಂದು ಪರ್ಸನಲಿ ಟಚ್ ಕೊಡಕತ್ತದ ಅಂತ ಎಲ್ಲರಿಗೂ ಕಾಣಕತ್ತದ. ಯಾಕಂದ್ರೆ ಮಿಡಲ್ ಕ್ಲಾಸ್ ಮಂದಿ ಲೈಫ್ ಹೆಂಗಿರ್ತದ, ಅವರಿಂದ ಫ್ಯಾಮಿಲಿ ಎಷ್ಟು ಸಫರ್ ಆಗ್ತದೆ, ಇದೆಲ್ಲ ಸ್ಟೋರಿ ನಾವು ಅಸ್ತಿತ್ವವಾಗಿ ಎಕ್ಸ್ಪೆಕ್ಟ್ ಮಾಡಕತ್ತೇವೆ. ಸೊ ನಿಮ್ಮ ಪರ್ಸನಲ್ ಲೈಫ್ ಏನೆಲ್ಲ ಚೇಂಜಸ್ ಹಾಕೊಂತ ಹೊಂಟ್ರಿ ಮೂವಿ ನೋಡ್ದಂಗೆ ಅಂತೇಳಿ? ಮೂವಿ ನೋಡಿದಾಗ ತುಂಬಾನೇ ಅದೇ ಹೇಳಿದಲ್ಲ, ಮೆಸೇಜ್ ತುಂಬಾನೇ ಇದೆ. ಒಂದು ಯಾವುದು ತಂಗಿ ಅನ್ನೋದು ಒಂದು ಪಾತ್ರ ಆಗಿರ್ಬೋದು, ಒಂದು ಗುರುಗಳ ಬಗ್ಗೆ ಒಂದು ಆಗಿರ್ಬೋದು, ಒಂದು ಏನಂತಾರೆ ಡ್ರಗ್ಸ್ ಅಡಿಕ್ಟ್ ಅದು ಬಗ್ಗೆ ಇರ್ಬೋದು, ಒಂದು ಚಟದಿಂದ ಹೆಂಗೆ ಹೊರಗೆ ಬರ್ಬೋದು. ಸೊ ಒಂದು ಫ್ಯಾಮಿಲಿ ಅನ್ನೋದು ಇರುತ್ತೆ. ನಮ್ಮ ಮನೇಲಿ ಇರ್ತಾರೆ, ಒಂದು ಹೆಣ್ಮಕ್ಳು ಇರ್ತಾರೆ, ನಮ್ಮ ಫಾದರ್ ಇರ್ತಾರೆ, ಕಷ್ಟಪಟ್ಟು ಬೆಳೆಸಿರ್ತಾರೆ. ಸೊ ಅದನ್ನು ನಾವು ಏನಂತಾರೆ ಒಂದು ನೆಗ್ಲಿಜೆನ್ಸ್ ಮಾಡಬಾರ್ದು, ಅನ್ಯೂಸ್ ಮಾಡಬಾರ್ದು. ಸೊ ಆ ರೀತಿ ನಾವು ಹೊಡೆತ ಮಾಡಿದ್ರೆ ಅವ್ರು ತುಂಬ ಕಷ್ಟ ಆಗುತ್ತೆ. ಆ ಮೆಸೇಜ್ ಎಲ್ಲ ನೋಡ್ತಾ ಇದ್ದೀನಿ, ಚೆನ್ನಾಗಿ ಬರ್ತಾ ಇದೆ. ಈಗ ಎಷ್ಟೋ ಮೂವಿಗಳು ನೋಡಾಕತ್ತಾರಲ್ಲ, ಈಗ ಬರಾಕತ್ತಾರಲ್ಲ, ಈಗ ಯಾರು ಕೆಟ್ಟ ಕೆಲಸ ಮಾಡಾಕತ್ತಾರ, ಸ್ಕ್ಯಾಮ್ ಒಳಗೆ ಯಾರು ಅದಾರ, ಸ್ಮಗ್ಲಿಂಗ್ ಒಳಗೆ ಯಾರು ಅದಾರ, ಅವ್ರನ್ನ ಹೀರೋ ಅಂತ ತೋರ್ಸಾಕತ್ತಾರ. ಹೌದು. ಬಟ್ ಜನ ಏನ್ ಮಾಡ್ತಾರೆ, ಅದನ್ನ ಬಿಂಬ್ಸಾಕ್ ಹೋಗ್ತಾರೆ. ನಾವ್ರಿ ಮೂವಿ ಒಳಗೆ ಏನ್ ಬರ್ತಾರೆ, ನಾನು ಒಂದು ಮಾಡ್ತೇನೆ ಅಂತ ಈಗಿನ ಹುಡುಗರು ರೌಡಿಸಮ್ ಹೊಂಟಾರೆ. ಈ ಮೂವಿ ಸ್ವಲ್ಪ ಅದ್ರ ಅಪೋಸಿಟ್ ಅದ ಅನ್ಸಾಕತ್ತದ. ಸಮಾಜಕ್ಕೆ ಬೇಕಾಗಿರುವಂತ ಮೆಸೇಜ್ ಅದ. ನಿಮಗೆ ಏನಿಸ್ತದೆ, ಈಗಿನ ಯಂಗ್ ಜನರೇಷನ್ ಎಲ್ಲಿ ಹಾದಿ ತಪ್ಪಾಕತ್ತಾರ ಅನಿಸ್ತದೆ? ತುಂಬ ಕಡೆ ಇವಾಗ ಮೊಬೈಲ್ ಆಗಿರ್ಬೋದು, ಆಮೇಲೆ ಇದು ಡ್ರಿಂಕ್ಸ್ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಕೆಲವೊಂದು ಚಟಗಳಿಂದ ಇವಾಗ ನಾನು ತುಂಬಾ ನೋಡ್ತಾ ಇದ್ದೀನಿ ನ್ಯೂಸು. ಮೊನ್ನೆ ಒಂದು ಬೆಂಗಳೂರಲ್ಲಿ ನ್ಯೂಸ್ ಆಯಿತು. ಬೆಂಗಳೂರು ಅವಳು ಅಮ್ಮ ಹೇಳ್ತಾ ಇದ್ರು, ಇವೆಲ್ಲ ಏನಾದರೂ ಮಾಡಿ ಮಗುವಿಗೆ ಹೇಳ್ತಾ ಇದ್ರು, ಇವನು ಕೊಂದ್ಬಿಡಿ, ನಮ್ಮನ್ನ ತ್ರಾಸ ಆಗ್ತಾ ಇದೆ. ಒಂದು ಮೊನ್ನೆ ನ್ಯೂಸ್ ನೋಡಿದ್ದು ಈ ರೀತಿ ತುಂಬಾ ಆಗ್ತಾ ಇದೆ. ಪಾಪ ಒಂದು ತಾಯಿಗಾಗಿರ್ಬೋದು, ತಂದೆಗಾಗಿರ್ಬೋದು ನೋವು ಕೊಡ್ತಾ ಇದ್ದಾರೆ. ಇದು ಆಗಬಾರ್ದು ನನ್ನ ಉದ್ದೇಶ. ಈಗ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಿಗೆಲ್ಲ ನಾವೆಲ್ಲ ಕ್ವಿಕ್ ರೀಚ್ ಆಗಬೇಕು, ರಾತ್ರಿ ನಾನು ರೀಚ್ ಆಗಬೇಕು, ಲಾಟ್ರಿ ಹೊಡಿಬೇಕು ಅನ್ನೋ ಆಸೆಗೆ ಬಿದ್ದು ಜನ ಅವ್ರ ಲೈಫನ್ನು ಹಾಳು ಮಾಡ್ಕೊಳ್ತಾರೆ. ಸೊ ಇದರಿಂದ ಏನೆಲ್ಲ ಪರಿಣಾಮ ಆಗಬಹುದು ಅನ್ನೋದನ್ನ ಈ ಅಸ್ತಿತ್ವ ಮೂವಿಗಳು ತೋರಿಸಿದ್ದಾರೆ. ನಿಜ ಹೌದು. ಸೊ ಇದ್ರ ಜೊತೆ ನಿಮ್ಗೊಂದು ಚಾಲೆಂಜ್ ಇರ್ತದಲ್ಲ, ನಾ ಎಮೋಷನಲ್ ಮ್ಯೂಸಿಕ್ ಕೊಡಬೇಕು, ಮನಸ್ಸಿಗೆ ಟಚ್ ಆಗುವಂಥ ಮ್ಯೂಸಿಕ್ ಕೊಡಬೇಕು ಅಂತ ಹೇಳಿ. ಸೊ ನಿಮ್ಮದು ಯಾವ ಥರ ಆಸೆ ಇತ್ತು ಮತ್ತು ಯಾವ ಥರ ರಿಸಲ್ಟ್ ಬಂದದ ಅಂತ ನಿಮ್ಗೆ ಅನ್ನಿಸ್ತದೆ ರೀ? ನನ್ನ ಪ್ರಕಾರ ನಾನು ಮಾಡಿರುವಂಥ ನನಗಂತೂ ಗೊತ್ತಿಲ್ಲ, ನಾನು ಮಾಡ್ತಾ ಹೋಗಿರೋದು ಅಷ್ಟೇ. ಸೊ ಅದೇನಂತ ಇನ್ನು ಜನಕ್ಕೆ ಗೊತ್ತಾಗೋದು, ಜನ ಹೇಳಿದ ಮೇಲೆ ಗೊತ್ತಾಗೋದು. ಸೊ ನಂದಂದರೆ ನಂದು ಕೆಲಸ ನಾನು ಮಾಡಿದ್ದೀನಿ. ಸೊ ಏನು ನೋಡೋದು ಅವ್ರ ಕಡೆ, ಸೊ ಕೇಳೋದು ಅವ್ರ ಕಡೆ, ಅವ್ರು ಹೆಂಗೆ ಹೇಳ್ತಾರೆ ಅದರಿಂದ ನಾವು ಕಲಿತು ಮತ್ತೆ ಏನೋ ತಪ್ಪಾಗಿದ್ದರೆ ಮತ್ತೆ ಹೇಳ್ಬೋದು. ಸೊ ನಾನಂತರೂ ಹೇಳೋಕ್ಕಾಗಲ್ಲ, ನಾನೇ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಕೇಳಿದ ಮೇಲೆ ನೋಡಬೇಕು ಅದೇ. ಓಕೆ, ಇಲ್ಲಿವರೆಗೂ ನಿಮ್ಗೆ ಬಂದಿರುವಂಥ ಅಪ್ರಿಷಿಯೇಷನ್ ಆಗಿರೋ ಅಥವಾ ನಿಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಯಾವ ಲೆವೆಲ್ಗೆ ಅದ ಈ ಮೂವಿ ಬಗ್ಗೆ? ತುಂಬಾ ಇದೆ. ಅಂದರೆ ಮುಂಚೆಗಿಂತ ಫಿಲ್ಮ್ ನೋಡೋಕ್ಕಿಂತನೂ ಈ ಫಿಲ್ಮ್ಗೆ ತುಂಬಾ ವರ್ಕ್ ಮಾಡಿದ್ದೀನಿ. ಸಾಂಗ್ಸ್ ಆಗಿರ್ಬೋದು, 5-6 ಸಾಂಗ್ಸ್ ಇದೆ. ಸೊ ಒಂದು ದೊಡ್ಡದಾಗೆ. ಆಮೇಲೆ BGM ಎಲ್ಲ ವರ್ಕ್ ಮಾಡಿದ್ದೀವಿ. ಸೊ ಕೆಲವೊಂದು ಆರ್ಟಿಸ್ಟ್ನ ತೊಗೊಂಡು ಕೋರಸ್ ಎಲ್ಲ ಇಲ್ಲೇ ನಾನು ರೆಡಿ ಮಾಡ್ತಾ ಇದ್ದೀನಿ, ಸಿಂಗರ್ಸ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ದೊಡ್ಡ ಮಟ್ಟಿಗೆ ಇದು ನಾನು ಅನ್ಕೊಂಡಿದ್ದೆ. ಸೊ ಆ ರೀತಿ ಆಗ್ತಾ ಇದೆ. ಸೊ ಏನು ಇನ್ನು ಬರುವಂಥ ಸಿನಿಮಾಗಿರ್ಬೋದು ದೊಡ್ಡ ಲೆವೆಲಾಗೆ ಹೋಗ್ಬೇಕಂತ ಇದೆ. ಆಮೇಲೆ ಇದರಲ್ಲಿ ಏನು ಬೆಸ್ಟ್ ಅಂದರೆ ಚೆನ್ನೈಯಿಂದ ನಾವು ಇನ್ಸ್ಟ್ರೂಮೆಂಟ್ ತರಿಸ್ಕೊಂಡಿದ್ದು. ಸೊ ಸ್ಟಡಿ ಮಾಡಿ ಇದನ್ನು ಮಾಡಿ ಆ ರೀತಿ ನಾವು ಬೇಕಂತಲೇ ಚೆನ್ನೈಯಿಂದ ತರಿಸ್ಕೊಂಡು ಪ್ಯಾಕೇಜೆಲ್ಲ ತರಿಸ್ಕೊಂಡು ಲೈಬ್ರರಿಯಲ್ಲಿ ತರಿಸ್ಕೊಂಡು ನಾವು ಮತ್ತೆ ವರ್ಕ್ ಮಾಡಿದ್ವಿ. ತುಂಬ ಔಟ್ಪುಟ್ ಚೆನ್ನಾಗಿ ಬಂತು. ಮೊದಲಿಗಿಂತ ದಯವಿಟ್ಟು ಕ್ಷಮಿಸಿ ಅಂತ ಮಾಡಿದ್ವಿ. ಸೊ ಅದಕ್ಕಿಂತ ಇದು ಒಂದು 50% ಮೇಲೆ ಅಂತಲೇ ಹೇಳ್ಬೋದು. ಓಕೆ, ದಯವಿಟ್ಟು ಕ್ಷಮಿಸಿಕೊಂಡು ನಿಮ್ಮದೇ ಮ್ಯೂಸಿಕ್ ಕೊಟ್ಟಿದ್ರು? ಹಾಂ, ನಮ್ಮದೇ ಇದೆ ಅದು ಕೂಡ. ಸೊ ಅದು ಮೂವಿ ಕಂಪೇರ್ ಮಾಡಿದ್ರೆ ಈ ಮೂವಿ
ನಾವೇನೋ ಭಾಳ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ನಿಮ್ಮ ಕಡೆ ಈಗ ತುಂಬಾನೇ ಇದೆ. ನಾವು ದಯವಿಟ್ಟು ಕ್ಷಮಿಸಿ ನೋಡಿದೇವ್ರಿ, ಅದು ಬೆಸ್ಟ್ ಆಗ್ಯದ ಮೂವಿ, ಮ್ಯೂಸಿಕ್ ಎಲ್ಲ ಭಾರಿ ಅದ. ಓಕೆ. ಸೊ ಆ ಮೂವಿಗೆ ಈ ಮೂವಿಗೆ ಡಿಫ್ರೆಂಟ್ ಥೀಮ್ ಅದ ರೀ. ರೈಟ್, ನಿಜ ನಿಜ ನಿಜ. ಅದೊಂದು ಎಮೋಷನಲಿ ಕನೆಕ್ಟ್ ಆಗೋದು, ಒಂದು ಲವ್ ಸೀನ್ ಇತ್ತು. ಲವ್ ಸೀನ್ ಇತ್ತು. ಇಲ್ಲಿ ಸ್ವಲ್ಪ ಈಗ ಸಮಾಜಕ್ಕೆ ಬೇಕಾಗಿರೋ ಸ್ವಲ್ಪ ಹಾರರ್ ಸೀನ್ಗಳು ಅದಾವ. ಹೌದು. ಸೊ ನಿಮಗೇನು ಚಾಲೆಂಜಸ್ ಅನ್ನಿಸ್ತ್ರಿ ಅಲ್ಲಿಂದ ಈ ಜಾನ್ರಾಕ್ ನೀವು ಸ್ವಿಚ್ ಆಗ್ಬೇಕಂದಾಗ? ಹಂಗೆ ನೋಡಿದ್ರೆ ತುಂಬಾನೇ ಅದು ಡಿಫಿಕಲ್ಟ್ ಆಯ್ತು ಆ್ಯಕ್ಚುಲಿ ಹಂಗೆ ನೋಡಿದ್ರೆ. ಸೊ ನಾವು ಅದನ್ನ ಅಂದರೆ ಇದು ಫಸ್ಟ್ ನಾನು ತೊಗೋಬೇಕಿತ್ತು, ಯಾವುದೋ ಅಸ್ತಿತ್ವ ಪ್ರಾಜೆಕ್ಟ್ ನಾನು ತೊಗೋಬೇಕಿತ್ತು. ಬಟ್ ಅದು ದಯವಿಟ್ಟು ಕ್ಷಮಿಸಿ ಅವರು ಸರ್ ಯಾರು ಮಂಜುನಾಥ್ ಸರ್ ಅವರು ಹೇಳಿದ್ರು, ಇಲ್ಲ ದಯವಿಟ್ಟು ಕ್ಷಮಿಸಿ ಮಾಡೋಣ, ತಿರ್ಗಿ ಆಮೇಲೆ ಅದನ್ನ ಅಸ್ತಿತ್ವ ಮಾಡೋಣ ಅಂತ ಹೇಳಿದ್ರು. ಬಟ್ ಅದು ಒಳ್ಳೆ ಟೈಮ್ಗೆ ನಮಗೆ ಔಟ್ಪುಟ್ ಚೆನ್ನಾಗಿ ಬಂತು. ಯಾಕಂದ್ರೆ ನನ್ನ ದಯವಿಟ್ಟು ಕ್ಷಮಿಸಿಗೆ ಇರೋ ಆ ಇನ್ಸ್ಟ್ರೂಮೆಂಟ್ ನನ್ನ ಹತ್ರ ಇರಲಿಲ್ಲ. ಸೊ ಅದಾದಮೇಲೆ ನಾನು ಮತ್ತೆ ಸ್ಟಡಿ ಮಾಡಿದಾಗ ನಾನು ಸಣ್ಣ ಪುಟ್ಟ ಕಲ್ತಾ ಮೇಲೆ ಅದು ಗೊತ್ತು. ಸೊ ಇವಾಗೆಲ್ಲ ನಾವು ಒಂದು 80-60% ನಾವು ರೀಚ್ ಆಗಿದ್ದೀವಿ. ಆ ತಕ್ಕಂತೆಯೇ ಅಸ್ತಿತ್ವವಾಗಿ ನಾವು ಡೆಡಿಕೇಶನ್ ಕೊಟ್ಟು ವರ್ಕ್ ಮಾಡಿ ಸೊ ಚೆನ್ನಾಗಿ ಬಂದಿದೆ. ಈಗ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಅಂತಿರಲ್ಲ, ನಾವು ಏನಾರ ಅನ್ಕೊಂಡ್ರೆ ನೈಸರ್ಗಿಕವಾಗಿ ನಮಗೆ ಹೆಲ್ಪ್ ಹಾಕೊಂತ ಹೋಗ್ತದೆ ಅಂತ. ಈಗ ನೀವೇನೋ ಸ್ಟಾರ್ಟ್ ಮಾಡಿದಾಗ ಒಂದು ಸಣ್ಣ ಆಸೆ ನಿಮ್ದ್ರಿ, ಹೌದು, ನಾ ಮಾಡ್ತೇನೆ ಅಂತ ಒಂದು ಬೀಜ ಬಿತ್ತಿರಿ ನೀವು. ನಿಜ ನಿಜ. ಬಟ್ ನಿಮ್ಗೆ ಯಾರೋ ಒಬ್ಬರು ಬಂದು ಹೆಲ್ಪ್ ಮಾಡಕತ್ತೀರಿ. ಓಕೆ. ಹಾಗೆ ನಿಮ್ಮ ಲೈಫ್ ಒಳಗೆ ಯಾರೆಲ್ಲ ಬಂದು ನಿಮ್ಗೆ ಚೇಂಜಸ್ ಆತಾರೆ ನಿಮ್ಮ ಲೈಫ್ ಮತ್ತು ಈ ಜರ್ನಿಗೆ ಯಾರೆಲ್ಲ ಹೆಲ್ಪ್ ಆಗಿದ್ದಾರೆ ನಿಮ್ಗೆ ಇಲ್ಲಿ ಮಟ್ಟ? ಜರ್ನಿ ಅಂದರೆ ಹೇಳೋದಂದ್ರೆ ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್, ಅವರೇ ನನಗೆ ದೇವ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದು ಅವಕಾಶ ಮಾಡಿಕೊಡ್ತಾರೆ, ಒಂದು ಪ್ರಾಜೆಕ್ಟ್ ನಮ್ಮ ಕೈಯಾಗ ಕೊಡ್ತಾರೆ, ಒಂದು ಹೋಪ್ ಮೇಲೆ ಕೊಡ್ತಾರೆ. ಇವನು ಮಾಡ್ತಾನಿಲ್ಲ ಒಂದು ಹೋಪ್ ಮೇಲೆ. ಇಲ್ಲಿ ಬೆಳಗಾವಿಯಲ್ಲಿ ಯಾರೂ ನಂಬಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಯಾರು ಬೆಳಗಾವಿಯಲ್ಲಿ ಈ ರೀತಿ ಮಾಡ್ತಾವನಂದರೆ ಡೌನ್ ಆಗಿ ನೋಡ್ತಾರೆ ನಮ್ಮ ಜನಕ್ಕೆ. ಸೊ ಅದಾಗಬಾರ್ದು. ನಾವು ಒಬ್ಬರು ಏನು ಬೆಂಗಳೂರು ಜನನೇ ಶ್ರೇಷ್ಠ, ಆ ಕಡೆ ಜನನೇ ಶ್ರೇಷ್ಠ ಅಂತ ಭಾಳ ಜನ ಹೇಳ್ತಾರೆ. ಸೊ ನಾವು ಇಲ್ಲಿ ಮಾಡ್ತಾಯಿದ್ವಿ, ಇಲ್ಲಿ ಸ್ವಲ್ಪ ಸ್ಕೋಪ್ ಕೊಟ್ಟರೆ ಇನ್ನೂ ಎತ್ತರಕ್ಕೆ ಬೆಳಿತೀವಿ. ಬಟ್ ಎಲ್ಲ ಡೈರೆಕ್ಟರ್ಸ್ಗೂ ಪ್ರೊಡ್ಯೂಸರ್ಸು ನಮಗೆ ಅವಕಾಶ ಕೊಡ್ತಾ ಇದ್ದಾರೆ. ಸೊ ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇದೆ, ಎಲ್ಲ ಸಿಗ್ತಾ ಇದೆ. ಸೊ ಇನ್ನೂ ಬೆಳಿಬೇಕು ಅನ್ನೋದು ನಿಮ್ಮ ಪ್ರಕಾರ. ಹೆಂಗಂದ್ರೆ ಉತ್ತರ ಕರ್ನಾಟಕದ ಭಾಗದ ಜನರನ್ನ ಬೆಂಗಳೂರು ಜನ ಇಗ್ನೋರ್ ಮಾಡಿದಾರು, ಫಿಲ್ಮ್ ಇಂಡಸ್ಟ್ರಿ ಇಗ್ನೋರ್ ಮಾಡಿದಾರೆ ಅಂತ ಒಂದು ನೋವು ಅದರಲ್ಲ ಒಳಗಡೆ. ಹೌದು. ಸೊ ನೀವು ಇದ್ರದ ವಿರುದ್ಧ ಅಂತಲ್ಲ, ನಿಮ್ದೊಂದು ಈಗ ಹಠ ಅದ. ಈಗ ಮಂಜುನಾಥ್ ಸರ್ದು ಅದ ಹಠ ಅದ. ಸ್ಥಳೀಯ ಕಲಾವಿದ್ರನ್ನ ತಗೊಂಡು ನಾವೊಂದು ಟಾಪ್ ಲೆವೆಲ್ ಮೂವಿ ಮಾಡಿ ತೋರಿಸ್ತೇನೆ ಅನ್ನೋದೊಂದು ಹಠ ಅದ. ಅದ್ರ ಪ್ರಕಾರ ನಿಮ್ದೊಂದು ಹಠ ಅದ ರೀ, ನಾನು ಆ ಲೆವೆಲ್ ಮಾಡ್ತೇನೆ ಅಂತ ಚಲೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ನೀವು ತರಿಸ್ಕೊಂಡು ಇಲ್ಲೇ ಮಾಡಾಕತ್ತೀರಿ. ಸೊ ನಿಮ್ ನೆಕ್ಸ್ಟ್ ಪ್ರಾಜೆಕ್ಟ್ ಏನಿರ್ಬೋದು ರೀ? ಈಗ ನೋಡ್ಬೇಕು, ಕಾದು ನೋಡ್ಬೇಕು. ಇದು ಅಸ್ತಿತ್ವ ಒಂದು ಭಾಳ ಹೋಗ್ಬಿಟ್ಟಿದ್ದೀನಿ. ಇದ್ರ ಮೇಲೆ ಮತ್ತೇನಾದರೂ ಬರುತ್ತಾ, ಮತ್ತೇನಾದರೂ ನನಗೆ ಪ್ರೊಡ್ಯೂಸರ್ ಸಿಗುತ್ತಾ, ಡೈರೆಕ್ಟರ್ ಸಿಗುತ್ತಾ ಅಂತ ನೋಡಬೇಕು. ಸೊ ಕಾಯ್ತದೇನೆ ಅಷ್ಟೇ. ಬಟ್ ಏನು ಬೆಳಿಬೇಕು, ನಮ್ಮ ಜನ ಬೆಳಿಬೇಕು, ನಮ್ಮ ಬೆಳಗಾವಿ ಜನ ಬೆಳಿಬೇಕು. ಸೊ ಎನ್ವೈರ್ಮೆಂಟ್ ಕೂಡಬೇಕು, ಅದು ಟೆಕ್ನಿಕಲ್ ಏನಿದೆ ವರ್ಕು ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಎಲ್ಲ ಮಾಡ್ಕೊಂಡ್ರೆ ನಮ್ಮ ಜನ ಬೆಳಿತಾರೆ ಅನ್ನೋದು ನನ್ನ ಉದ್ದೇಶ. ಓಕೆ. ನೀವು ಒಂದು ಕಡೆ ಈಗ ಒಂದು ಹಾದಿ ಒಳಗೆ ಹೊಂಟಿರಿ, ನೀವೆಲ್ಲ ನೋಡ್ತೀರಿ ನಮ್ಗಿಂತ ಟ್ಯಾಲೆಂಟೆಡ್ ಇರೋ ಜನ ರೈಟ್ ಹಾದಿ ತಪ್ಪಿರ್ತಾರೆ. ಹೌದು. ಅಂಥವ್ರು ನೀವು ಏನು ಗೈಡ್ ಮಾಡ್ಬೋದು ಅಂತ? ಗೈಡ್ ಅಂದರೆ ಏನಿಲ್ಲ, ಫ್ಯಾಮಿಲಿ ಸಪೋರ್ಟ್ ಒಂದು ಬೇಕು. ಅಂದರೆ ಯಾವುದೋ ನಾವು ರೀಚ್ ಆಗಬೇಕು, ಒಂದು ಗೋಲ್ಗೆ ರೀಚ್ ಆಗಬೇಕಂದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಬೇಕಾಗುತ್ತೆ. ಸೊ ಇನ್ನೊಂದು, ನಾವು ವೇಸ್ಟ್ ಮಾಡಬಾರ್ದು. ಯಾವತ್ತು ಹೇಳೋದು ನಂದು ಒಂದು ಏನಂದರೆ, ಟೈಮ್ ವೇಸ್ಟ್ ಮಾಡಬಾರ್ದು. ಇರೋ ಟೈಮಲ್ಲೇ ನಾವು ಬಳಸ್ಕೊಂಡು ಏನೂ ಕಲಿತು ಅದೇನು ಯಾವತ್ತು ನಮಗೆ ವೇಸ್ಟ್ ಮಾಡಲ್ಲ. ಒಂದು ಸರಸ್ವತಿ ಇದ್ದಂಗೆ, ಒಂದು ಯಾವುದು ಕಲಿಯಿದ್ರೂ ಸರಸ್ವತಿನೇ. ಸೊ ಅದನ್ನು ನಾವು ಬೆಳೆಸ್ತಾ ಒಂದು ಸ್ವಲ್ಪ ಎತ್ತರಕ್ಕೆ ನಾವು ಹೋಗಬೇಕು, ಡೆಡಿಕೇಶನ್ ಕೊಡಬೇಕು. ಅದನ್ನು ಭಕ್ತಿಯಿಂದ ನಾವು ಪೂಜಿಸಿದಾಗ ಖಂಡಿತ ನಮ್ಗೆ ಒಂದಿನ ಔಟ್ಪುಟ್ ಸಿಗುತ್ತೆ. ಈಗ ನೀವು ಹೇಳೋ ಪ್ರಕಾರ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿರ್ತಾರ. ನಮ್ಮ ಕಾಯಕದ ಮೇಲೆ ನಾವು ಕೆಲಸ ಮಾಡಿದ್ರೆ ಜನ ಅದನ್ನು ಗುರುತಿಸಿ ನಮ್ಮ ಕಡೆ ಬರ್ತಾರೆ. ನಿಜ. ಹೌದು. ಸೊ ಇದೇ ರಿಸಲ್ಟ್ ನಿಮ್ಗೆ ಕಾಣಕತ್ತದ. ನಿಮ್ ವರ್ಕ್ ನೋಡಿ ಮಹಾರಾಷ್ಟ್ರ, ಗೋವಾ ಅಲ್ಲಿಂದೆಲ್ಲ ಜನ ಬರಾಕತ್ತಾರೆ. ಅದ್ರ ಜೊತೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಸಾಕಷ್ಟು ಕಲಾವಿದರು ಅದಾರ. ಅವ್ರಿಗೊಂದು ಕರೆಕ್ಟ್ ಆದ ಡೈರೆಕ್ಷನ್ ಸಿಗಾಕತ್ತಿಲ್ಲ ಅಂತ ಅನ್ಸಾಕತ್ತದ. ನಿಮ್ಗೆ ಏನ್ ಅನ್ಸ್ತದ, ನಮ್ಮ ಟ್ಯಾಲೆಂಟ್ ಬೆಂಗಳೂರು ವರ್ಷ ಟ್ಯಾಲೆಂಟಿಗೆ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಟ್ಯಾಲೆಂಟ್ ಎಲ್ಲಿ ಹಾದಿ ತಪ್ಪಾಕತ್ತಾರ ಅನಿಸ್ತದೆ? ಹಾಗೆ ನೋಡಿದ್ರೆ ಎಲ್ಲೂ ತಪ್ಪಿಲ್ಲ. ಬಟ್ ನಮ್ಮಲ್ಲೇನು ಸ್ವಲ್ಪ ಇವಾಗ ಇದನ್ನಾಗ್ತದೆ, ಅಂದರೆ ಏನು ಸ್ವಲ್ಪ ಬೀಜ ಈಗ ಅದಂಗೆ ಗಿಡ ಬೆಳೆದಂಗೆ ಹೋಗ್ತದೆ. ಬಟ್ ಇನ್ನೊಂದೇನು, ನಮ್ಮ ಜನನೂ ಸ್ವಲ್ಪ ಕೋಚಿಂಗು ಇದನ್ನು ತೊಗೊಂಡ್ರೆ, ಕೋರ್ಸ್ ತೊಗೊಂಡು ಸ್ವಲ್ಪ ಕಲಿತ್ರೆ ಇನ್ನೂ ಸಾಕಷ್ಟು ಬೆಳಿಬೋದು ಅಂತ ನನಗೆ ಉದ್ದೇಶ. ಪ್ರೊಫೆಷ್ನಲ್ ಟಚ್ ಇಲ್ಲ ಅನ್ಸಕತ್ತದ. ಅಂದರೆ ಸ್ವಲ್ಪ ಇದ್ದಾರೆ, ಹಂಗಂತ ಹೇಳೋಕ್ಕಾಗಲ್ಲ. ಎಲ್ಲ ಕಲಾವಿದರು ಶ್ರೇಷ್ಠ ಇದ್ದಾರೆ ಇಲ್ಲಿ, ಎಷ್ಟಂತ ಅದ್ಭುತ ಕಲಾವಿದ್ದಾರೆ. ನಾವು ಮುಂಚೆ ಈಗ ನೋಡಿರ್ಬೋದು ತಾಳಿಕೋಟೆ ಅವರು, ಸೊ ನಮ್ಮ ಉತ್ತರ ಕನ್ನಡ ಇವರೆಲ್ಲ. ಸೊ ನಾವು ಬೆಳಿತಾರೆ. ಒಂದೇನು ಅವ್ರಿಗೊಂದು ತಾಳ್ಮೆ ಬೇಕು, ಒಂದು ಎನ್ವೈರ್ಮೆಂಟ್ ಬೇಕು, ಅವ್ರಿಗೊಂದು ಸಿಸ್ಟಮ್ ಮಾಡಿಕೊಟ್ರೆ ಖಂಡಿತ ಬರ್ತಾರೆ. ಸೊ ನಮಗೆ ಮತ್ತು ಇನ್ನೊಂದು, ನಿಮಗೆ ಇನ್ಸ್ಪಿರೇಷನ್ ಯಾರು ಈ ಫೀಲ್ಡಿಗೆ ನಾ ಬರಬೇಕು ಅಂತ ನಿಮಗೆ ಒಳಗಡೆಯಿಂದ ಬಂದಿದ್ದು ಯಾವಾಗ, ಮತ್ತು ಯಾಕೆ ಬಂತ್ರಿ ಅದು? ಇನ್ಸ್ಪಿರೇಷನ್ ಅಂದರೆ, ನಾನು ಮುಂಚೆದ ನಾನು ಕಲಿತಾ ಇದ್ದೆ. ಇದು ಸಂಗೀತ ನನಗೆ ಆಸಕ್ತಿ ತುಂಬ ಇತ್ತು. ಸಂಗೀತ ಆಗಿರ್ಬೋದು, ಒಂದು ಡ್ಯಾನ್ಸ್ ಆಗಿರ್ಬೋದು, ಆಸಕ್ತಿ ತುಂಬಾ ಇತ್ತು. ಆಮೇಲೆ ನಮ್ಮ ಡ್ಯಾಡಿ ಅವರು ಸ್ವಲ್ಪ CDs ಎಲ್ಲ ತಂದು ಕೊಡ್ತಿದ್ರು ಮುಂಚೆಲ್ಲ. ಆರೆ ಫಿಲ್ಮ್ ಆಗಿರ್ಬೋದು, ಮುಂಗಾರು ಮಳೆ. ಸೊ ಅದು ಪ್ರಾಕ್ಟಿಕಲಾಗಿ ನಮ್ಮ ಮೈಂಡಲ್ಲೇ ಕೂತ್ಬಿಡ್ತು. ಒಂದು ಫಿಲ್ಮ್ ಅಂತಲೇ ಮುಂದೆ ಹಿಂಗೆ ಬೆಳ್ತಾ ಎತ್ತರಕ್ಕೆ ಹೋಗ್ತಾ ಸ್ಟಾರ್ಟ್ ಆಯಿತು.
ಸೊ ಆಮೇಲೆ ಇದ್ರ ಒಂದು ಸ್ವಲ್ಪ ನಮ್ಮ ಯಾರ್ಯಾರು ನಮ್ಮ ಬ್ರದರ್ ಆಗಿರ್ಬೋದು, ಕಸಿನ್ ಬ್ರದರ್ ಆಗಿರ್ಬೋದು, ಅವ್ರು ಸ್ವಲ್ಪ ಫೋಟೋಶಾಪ್ ಕಲಿಸಿದ್ರು. ಈ ರೀತಿ ಒಬ್ಬರು ನನಗೆ ಗುರುಗಳಾಗಿ ನಿಂತು ಸ್ವಲ್ಪ ಹೇಳಿಕೊಟ್ರು. ಆಮೇಲೆ ನಮ್ಮ ಗುರುಗಳಾಗಿರುವಂಥ ಸಂತೋಷ್ ವೆಂಕಿ ಅಂತ, ಅವರು ಕನ್ನಡ ಚಲನಚಿತ್ರದ ಸಂಗೀತ ಇದ್ದರು, ಹಿನ್ನೆಲೆ ಗಾಯಕರು. ಸೊ ನನ್ನ ಗುರುಗಳು. ಸೊ ಆಮೇಲೆ ಈಗ ಸಪೋರ್ಟ್ಗೆ ಇದ್ದಾರೆ, ತುಂಬ ಇದ್ದಾರೆ ತುಂಬ. ಆ ತಕ್ಷಣ ಈಗ ನೀವು ಈಗ ಜರ್ನಿ ಮಾಡಕತ್ತಾರಲ್ಲ ರೀ, ನಿಮ್ಗೆ ಅನ್ಸಾಕತ್ತದ ನಾವೊಂದು ಟೀಮ್ ಮಾಡ್ಬೇಕಂತ ನಿಮ್ಗೆ ಈಗ ಒಂದು ತಲೆ ಹೋಗಿ ಬರಕತ್ತ. ಮಂಜು ಸರ್ ಸಿಕ್ಕರೆ, ಡೈರೆಕ್ಟರ್ ಸಿಕ್ಕರು, ಯಾರೋ ಪ್ರೊಡ್ಯೂಸರ್ ಸಿಗಾಕತ್ತಾರೆ, ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅದಾರಿ, ಎಡಿಟರ್ ಅದಾರ. ಸೊ ನಿಮ್ಮ ಪ್ರಕಾರ ಇನ್ನೊಂದು 2-3 ವರ್ಷದೊಳಗೆ ನಮ್ಮ ಬೆಳಗಾವಿ ಜನ ಇಂಡಿಪೆಂಡೆಂಟ್ ಆಗ್ತೀವಿ ಅಂತ ಅನ್ಸಾಕತ್ತದೇನ್ರಿ? ನಿಜ ಆಗ್ತದೆ. ಯಾಕಂದ್ರೆ ಇವಾಗ ನಾನು ನೋಡ್ತಾ ಇರೋದು 1-2 ವರ್ಷದಲ್ಲಿ ತುಂಬಾ ಸ್ಟುಡಿಯೋಗಳು ಇಲ್ಲಿ ಬಿಲ್ಡ್ ಆಗಿದೆ. ಸೊ ಪ್ಯಾರಡೈಸ್ ಅಂತ ಒಂದು ಸ್ಟುಡಿಯೋ, ಸೊ ನಮ್ಮ ಇವರು ಪ್ರಶಾಂತ್ ಅವರು, ನಮ್ಮ ಎಡಿಟರು, ಅವರು ಒಂದು ಸ್ಟುಡಿಯೋ ಮಾಡಿದ್ದಾರೆ. ಇವಾಗ ಒಂದು ಯಾವುದೋ ಒಂದು ಸ್ಟುಡಿಯೋ ದೊಡ್ಡದಾಗಿ ಮಾಡ್ತಾ ಇದ್ದಾರೆ, VFX ಅಲ್ಲಾಗಿ, ಗ್ರಾಫಿಕ್ಸ್ ಅಲ್ಲಾಗಿ ಅಂತ ಮಾಡ್ತಾ ಇದ್ದಾರೆ. ಆಗ್ಬೋದು ಇನ್ನೊಂದು 2 ವರ್ಷದಲ್ಲಿ ಇನ್ನೂ ಗ್ರೋತ್ ಆಗ್ಬೋದು. ಬಟ್ ಏನು ಪ್ರೊಡಕ್ಷನ್ ಜರ ಹುಟ್ಟಬೇಕು ಅನ್ನೋದು ನನ್ನ ಉದ್ದೇಶ ಇಲ್ಲಿ ಬೆಳಗಾವಿಯಲ್ಲಿ. ನೀವು ಏನೆಲ್ಲ ಸರ್ವಿಸ್ ಕೊಡ್ತೀರಿ? ಫಾರ್ ಎಕ್ಸಾಂಪಲ್ ನಾ ಈಗ ಈ ಇಂಟರ್ವ್ಯೂ ನೋಡಕತ್ತೇನೆ, ನಾವು ಒಂದು ಶಾರ್ಟ್ ಮೂವಿ ಮಾಡೋ ಪ್ಲಾನ್ ಅದ ನಂಗೆ. ನಿಜ. ಸೊ ನೀವು ಏನೆಲ್ಲ ಸರ್ವಿಸ್ ಕೊಡ್ತೀರಿ ಮತ್ತು ಕಂಪೇರಿಂಗ್ ವಿತ್ ಅದರ್ ಕ್ರಿಯೇಟರ್ಸ್ ಅದಾರಲ್ಲ ರೀ, ನೀವು ಏನು ಬೆಸ್ಟ್ ಕೊಡ್ಬೋದು ಅವ್ರಿಗೆ? ಬೆಸ್ಟ್ ಅಂದರೆ ನಾನು ಅದೇ ಹೇಳಿದಲ್ಲ, ಸುಮ್ಮನೆ ಮಾಡಬೇಕು, ತಮಾಷೆ ಮಾಡ್ಬೇಕಂತ ಇದೆ, ಕೆಲಸ ಮಾಡಲ್ಲ. ಆದಷ್ಟು ನಾವು ಬೆಂಗಳೂರು ಲೆವೆಲ್ ಟಾಪಲ್ಲಿ ಮಾಡಬೇಕು ನನ್ನ ಉದ್ದೇಶ. ಎಲ್ಲೂ ಒಂದು ಫೇಲ್ ಆಗಿರ್ಬೋದು, ಒಂದು ಕೆಲಸ ನಾವು ನಿಯತ್ತಾಗಿ ಕೆಲಸ ಕೊಟ್ಟರೆ ಅವ್ರಿಗೂ ಇನ್ನೂ ಮತ್ತೆ ಸಾಕಷ್ಟು ಅವ್ರು ಮತ್ತೆ ಪ್ರೊಜೆಕ್ಟ್ಸ್ ಕೊಡ್ತಾರೆ. ಸೊ ನಾವು ಚೆನ್ನಾಗಿ ಅದನ್ನು ಔಟ್ಪುಟ್ ತೆಗಿಬೇಕು. ನನ್ನ ಇದನ್ನು ಏನೆಲ್ಲ ಸರ್ವಿಸ್ ಕೊಡ್ತೀರಿ ಸರ್ ನೀವು? ಸರ್ವಿಸ್ ಹಂಗೆ ನೋಡಿದ್ರೆ ಈಗ ಮ್ಯೂಸಿಕ್ ಡೈರೆಕ್ಟರ್, ಮ್ಯೂಸಿಕ್ ಪ್ರೊಡಕ್ಷನ್ ಆಗಿರ್ಬೋದು, ಮಿಕ್ಸ್ ಮಾಸ್ಟರಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಫಾಲಿ ವರ್ಕ್ ಆಗಿರ್ಬೋದು, ಸೊ ಮತ್ತು ಎಡಿಟಿಂಗ್ ಆಗಿರ್ಬೋದು. ಸೊ ಇದೇ ರೀತಿ ಎಲ್ಲ ನಾನು ಸಪೋರ್ಟ್ ಮಾಡ್ತಿದ್ದೇನೆ. ನಿಮ್ಮ ಕಡೆ ಯಾವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಅದಾವ್ರಿ ಈಗ? ಇವಾಗಿರುವಂಥ ಒಂದು ಜಾಸ್ತಿ ಅಂತ ಏನಿಲ್ಲ, ಸ್ವಲ್ಪ ಆ್ಯಪಲ್ ಕಂಪ್ನಿದು ಒಂದು ಮ್ಯಾಕ್ ಸಿಸ್ಟಮ್ ಇದೆ, ಅದರಲ್ಲೇ ಎಲ್ಲ ಪ್ರೊಡಕ್ಷನ್ ಮಾಡ್ಕೊಂಡು ಸಾಫ್ಟ್ವೇರ್ ಹಾಕ್ಕೊಂಡು ಸೊ ಕೆಲಸ ಮಾಡ್ತಾಯಿದ್ದೀನಿ. ಎಡಿಟಿಂಗ್ ಒಂದಿದೆ, ಸೊ ಅದನ್ನು ತೊಗೊಂಡು ಇದನ್ನು ಮಾಡ್ತಾನೆ. ಜಾಸ್ತಿ ಅಂತೂ ಯಾವುದಿಲ್ಲ. ಸೊ ಆದಷ್ಟು ಕಡಿಮೆ ಇದರಲ್ಲಿ ನಾವು ಕಡಿಮೆ ಅಂದರೆ ಬೆಸ್ಟ್ ಕ್ವಾಲಿಟಿ ನೀವು ಕೊಡಕ್ಕೆ ಟ್ರೈ ಮಾಡಿ ಇರೋಂಥ ರಿಸೋರ್ಸ್ ಯೂಸ್ ಮಾಡ್ಕೊಂಡು ಕೊಡಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಬೆಸ್ಟ್ ಅಂದರೆ ಇದು KGF ಲೆವೆಲ್ ಪ್ಲಗಿನ್ಸ್ ಆಗಿರ್ಬೋದು, ಒಂದು ಇದನ್ನಾಗಿರ್ಬೋದು, ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಆ ರೀತಿ ನಾವು ಚೆನ್ನಾಗಿ ತರಿಸ್ಕೊಂಡು ಮಾಡ್ತಾಯಿದ್ದೀವಿ. ಅದೇ ಓಕೆ. ಮತ್ತು ಈಗ ನೀವು ಸಾಫ್ಟ್ವೇರ್ ಎಲ್ಲ ಕಲಿಯಾಕತ್ತಾರಲ್ಲ ಸರ್, ಸೊ ಯಾವುದೋ ಒಂದು ಹುಡುಗ ಈಗ ಇಂಟರ್ವ್ಯೂ ನೋಡವ, ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀನಿ ಅಥವಾ ಒಂದು ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತೇಳಿ ಆಸೆ ಇತ್ತು ಅವ್ರಿಗೆ, ನಿಮ್ಮ ಜರ್ನಿ ಮೂಲಕ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ಏನು ಸಜೆಸ್ಟ್ ಮಾಡ್ಬೋದು ಈಗಿನ ಹುಡುಗರಿಗೆ? ಯಾವ ಥರ ಒಂದು ಪಾತ್ ಇರಬೇಕ್ರಿ ಅವ್ನು? ನಿಜ. ಇದಕ್ಕೆ ಅಂದರೆ ನಾವು ಸಂಗೀತ ನಿರ್ದೇಶಕ ಆಗಬೇಕಂದ್ರೆ ಮೊದಲದಾಗಿ ನಾವು ಸಂಗೀತ ಕಲಿಯಬೇಕು. ಸಂಗೀತ ಇಲ್ಲದೆ ಏನೂ ಆಗಲ್ಲ. ಇದು ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಂದ್ರೆ ಒಂದು ಸಂಗೀತ ಬೇಕೇ ಬೇಕು, ರಾಗದ ಅಭ್ಯಾಸ ಬೇಕು, ತಾಳದ ಅಭ್ಯಾಸ ಬೇಕು. ಸೊ ಸುಮಾರು ಇದು ಒಂದು ದೊಡ್ಡ ಸಮುದ್ರನೇ ಸಂಗೀತ. ಆ ಕಲ್ತ ಮೇಲೆ ನಾವು ಬಂದಾಗ ನಮಗೊಂದು ಸ್ವಲ್ಪ ವ್ಯಾಲ್ಯೂ ಇರುತ್ತೆ, ಸೊ ಒಂದು ರೆಸ್ಪೆಕ್ಟ್ ಇರುತ್ತೆ. ಸೊ ನಾವು ಕಲಿಲ್ಲ ಅಂದರೆ ಒಂದು ಬೇಜಾರಾಗುತ್ತೆ. ಯಾರಾದರೂ ತಪ್ಪು ಅಂದರೆ ಏನಾದರೂ ಆದರೆ ಬೇಜಾರಾಗ್ತೀವಿ. ಸೊ ಎಲ್ಲ ಕಲ್ತ ಮೇಲೆ ನಾವು ಒಂದು ಈ ಡಿಪಾರ್ಟ್ಮೆಂಟ್ ಬರೋದು ಒಳ್ಳೇದು ಅನಿಸುತ್ತೆ. ಮತ್ತು ಆಮೇಲೆ ಕಲಿಬೇಕು ಅನ್ನೋದು ಹುಡುಗರಿಗೆ ಸೊ ತುಂಬಾ ಸಾಕಷ್ಟು ಟೈಮ್ ಕೊಟ್ಟು ಡೆಡಿಕೇಶನ್ ಕೊಟ್ಟು ಮೇಲೆ ಆಗೋದು ಒಂದು ಇದು. ಓಕೆ, ಇಫ್ ಯು ಆರ್ ಗುಡ್ ಅಟ್ ಸಮಥಿಂಗ್ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತಾರಲ್ಲ, ಹಂಗೆ ನಿಮ್ದು ಈ ಇಂಡಸ್ಟ್ರಿ ಭಾಳ ದೊಡ್ಡದ ರೀ. ನಾವು ರವಿ ಬಸ್ರು ನೋಡಿದಾಗ ಅವ್ರು ಇರುವಂಥ ಹಳ್ಳಿ, ಅವ್ರು ಬೆಳೆದು ಬಂದದ್ದು ನೋಡಿದ್ರೆ ಅವ್ರು KGF ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ದೊಡ್ಡ ಕನಸನ್ನ ಇರೋದು. ಹಿಂಗೆಲ್ಲ ಅಚೀವ್ ಮಾಡಿದ್ದಾರೆ. ಈಗ ನಮ್ಮ ಕಡೆ ಮೀಡಿಯಾ ಐತ್ರಿ, ಇನ್ಸ್ಟಾಗ್ರಾಮ್ ಐತಿ, ವಾಟ್ಸಪ್ ಐತಿ, ಯೂಟ್ಯೂಬ್ ಐತ್ರಿ. ಸೊ ಒಂದು ಸಣ್ಣ ಕ್ರಿಯೇಟರ್ ಅನ್ನು ಯಾವ ದೊಡ್ಡ ಲೆವೆಲ್ಗೆ ಹೋಗ್ಬೋದು ಅನ್ನೋದು ಒಂದು ಪೊಟೆನ್ಷಿಯಲ್ ಅದ ನಮ್ಮ ಕಡೆ. ಅದ್ರ ಬಗ್ಗೆ ಏನು ಹೇಳ್ಬೋದು ನೀವು? ಮಾಡ್ಬೋದು. ಇವಾಗ ನೋಡಿ, ಅದೇ ಮೊನ್ನೆ ಉಪೇಂದ್ರ ಅವರು ಹೇಳಿದರು, ಉಪೇಂದ್ರ ಸರ್ ಅವರು. ಸೊ ನಿಮ್ಮ ತಲೆಯಲ್ಲೇ ಒಂದು ಡೈರೆಕ್ಷನ್ ಇದೆ, ನಿಮ್ಮ ಕೈಯಲ್ಲೇ ಒಂದು ಇದನ್ನಿದೆ, ಕ್ಯಾಮ್ರಾ ಇದೆ. ಸೊ ಯಾಕೆ ನಾವು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ಮಾಡಬಾರ್ದು? ಒಂದು ಶೂಟ್ ಮಾಡಿ, ನೀವು ಶೂಟ್ ಮಾಡಿ, ಅಲ್ಲೇ ಜಾಗದಲ್ಲಿ ಶೂಟ್ ಮಾಡಿ, ಏನಾದರೂ ಹಾಕಿ, ಒಂದು ಕಂಟೆಂಟ್ ಹಾಕಿ, ಸೊ ತಾನಾಗಿ ನೀವು ಹಿಟ್ ಆಗ್ತೀರ ಅನ್ನೋದು ಒಂದು ಮೊನ್ನೆ ಉಪೇಂದ್ರ ಸರ್ ಕೂಡ ಹೇಳಿದರು. ಚೆನ್ನಾಗಿ ಯಾವುದು ಹೇಳಿದ್ರು. ಒಂದು ಈಗ ನಾವು ಆಗಲೇ ಮಾತಾಡಕತ್ತಂಗ ಒಂದು ಟ್ಯಾಲೆಂಟ್ ಸರ್ಚ್ ಮಾಡೋದು ದೊಡ್ಡ ರಿಸ್ಕ್ ಆಗ್ಯದ. ಈಗ ದೊಡ್ಡ ಜಾಬ್ ಅದ ರೀ. ನಾವು ಯಾರಿಗೊಬ್ಬರು ಫೋರ್ಸ್ಫುಲಿ ಮಾಡಕ್ಕೆ ಹಚ್ಚೋ ಬರೋದಿಲ್ಲ ರೀ. ಈಗ ನಾವು ಒಂದು ಟ್ಯಾಲೆಂಟ್ ಸರ್ಚ್ ಮಾಡ್ತಿರ್ದವ್ರಲ್ಲ, ಹಂಗೆ ನಿಮ್ಮ ಪ್ರಕಾರ ಯಾರೊಬ್ರು ಸರ್ಚ್ ಮಾಡ್ತಿರ್ತಾರೇನ್ರಿ? ನಾವು ಒಂದು ಪೋಸ್ಟ್ ಹಾಕ್ತೇನೆ ಇನ್ಸ್ಟಾಗ್ರಾಮ್ ಒಳಗೆ, ಯೂಟ್ಯೂಬ್ ಒಳಗೆ ಅಂತ ಹಾಕ್ತೇನೆ ರೀ. ಓಕೆ, ಆಲ್ರೆಡಿ ಯಾರೊಬ್ರು ಸರ್ಚ್ ಮಾಡ್ತಿರ್ತಾರೇನ್ರಿ ಈ ಥರ ಟ್ಯಾಲೆಂಟ್ಗಳನ್ನ ಅಂತೇಳಿ? ತುಂಬಾ ಜನ ಮಾಡ್ತಿದ್ದಾರೆ. ಅಂದ್ರೆ ಈಗ ನಾವು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಿರಲ್ಲ, ಎಷ್ಟೋ ಜನಕ್ಕೆ ಏನಿಸ್ತದೆ, ನಂದು ರೀಚ್ ಆಗತ್ತಿಲ್ಲ, ನಾನು ಯಾರು ನೋಡತ್ತಿಲ್ಲ ಅನಿಸ್ತದೆ. ಬಟ್ ಯಾರೋ ಒಬ್ಬರು ರೈಟ್
ಪರ್ಸನ್ ನೋಡ್ತಿರ್ಬೋದು ಅಂತ ಅನಿಸ್ತದೆ. ತುಂಬ ನೀವು ನೋಡ್ತಿರ್ತಾರೆ, ಒಂದು ಎಲ್ಲಿ ಮೂಲೆಯಲ್ಲಿ ನೋಡ್ತಿರ್ತಾರೆ. ಏನು ನಮ್ಮ ತಾಳ್ಮೆ ಕಳ್ಕೊಬಾರ್ದು ಅಷ್ಟೇ, ಅದು ನನ್ನ ಇದನ್ನು ನಿಮಗೆ ಎಲ್ಲರ ಇದು ಅನುಭವ ಆಗಿದೆ ಅಂದ್ರೆ ನೀವು ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಪೋಸ್ಟ್ ಮಾಡಿರ್ತೀರಿ, ಹೌದು ಆ ಪೋಸ್ಟ್ ಒಂದು ಅಪ್ರಿಷಿಯೇಷನ್ ಬಂದಿರ್ತದೆ ರೀ. ಹೌದು. ನಾನು ಮೊನ್ನೆ ನೋಡಿದೆ ಒಂದು ನಮ್ಮ ಆನಂದ್ ಬೆಳಗಾವ್ ಅಂತ, ಅವನು ರ್ಯಾಪ್ ಸಿಂಗರ್ ಅವನು ಆ್ಯಕ್ಚುಲಿ. ಸೊ ಅವ್ನಿಗೆ ಏನು ಹೇಳಿದ್ದೆ, ನಾನು ನೋಡಪ್ಪ ಟೈಮ್ ವೇಸ್ಟ್ ಮಾಡಬಾರ್ದು, ಇದ್ದಷ್ಟು ಟೈಮ್ದಲ್ಲಿ ಒಂದು ಏನಾದರೂ ರೀಲ್ ಮಾಡು ಅಂತ ಹೇಳಿದ್ದೆ ನಾನು. ಇಬ್ಬರು ಅವ್ನು ಏನು ಮಾಡಿದೆ, ರ್ಯಾಪ್ ಬರ್ದೆ, ನಾನು ಹಾಡಿದೆ ಅಷ್ಟೇ, ಅವ್ನ ಲಿರಿಕ್ಸ್ ಮೇಲೆ ಹಾಡಿದೆ. ಒಂದು 30 ಸೆಕೆಂಡ್ ಅಷ್ಟೇ ಇತ್ತು ಅದು ರೀಲ್. ಸೊ ಹಾಕಿದ್ವಿ, ಹಾಕಿದ ತಕ್ಷಣ ಮರುದಿನ 1000 ಗಂಟೆ ವ್ಯೂಸು, 1000 ಗಂಟೆ ಲೈಕ್ಸು, ಕಮೆಂಟ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಜನಕ್ಕೆ ಲೈಕ್ ಆಯಿತು. ಇರೋವಂಥ ನಾವು ಟೈಮಲ್ಲಿ ಒಂದು 10 ನಿಮಿಷದಲ್ಲಿ ನಾವು ಮಾಡಿದ್ದು ಅದು ರೀಲು. ಸೊ ಸುಮಾರು ಇದನ್ನಾಯಿತು. ನಾನು ಅನ್ಕೊಂಡಿದ್ದೆ, ಬಟ್ ಆಯ್ತು ಅದು ಚೆನ್ನಾಗಿ. ಏನಿಲ್ಲ. ಸೊ ಕಡೆದಾಗಿ ಇಂಟರ್ವ್ಯೂ ನಾವು ಕ್ಲೋಸ್ ಮಾಡೋಣ ಇದ್ರಾಗ್ರೆ ಕನ್ಕ್ಲೂಷನ್ಗೆ ಅಸ್ತಿತ್ವ ಮೂವಿ ಮತ್ತು ಆಡಿಯನ್ಸಿಗೆ ನೀವೇನು ಹೇಳ್ತೀರಿ? ಏನಿಲ್ಲ, ಅದೇ ಒಳ್ಳೆ ಮೆಸೇಜ್ ಇದೆ, ಬಂದು ನೋಡಿ. ನಾನು ಸ್ಟೋರಿ ಬಗ್ಗೆ ಏನು ಹೇಳಲ್ಲ. ಸೊ ನೀವು ಥಿಯೇಟ್ರಿಗೆ ಬಂದೇ ನೋಡಬೇಕು. ಸೊ 2nd ಫೆಬ್ರವರಿಗೆ ಬರ್ತಾ ಇದೆ 2025ಗೆ. ಸೊ ಬಂದೇ ಬರಬೇಕು, ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು, ಬೆಳಗಾವಿ ಕಲಾವಿದರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಎಲ್ಲಿ ರಿಲೀಸ್ ಆಗತ್ತದ? ಇದು ಲೋಕಮಾನ್ಯ ರಂಗಮಂದಿರದಲ್ಲಿ. ಸೊ ಇದು ಥಿಯೇಟ್ರಿಂದ ಮುಂಚೆ ಥಿಯೇಟ್ರಿಂದನೇ ಬಂದಿದ್ದು. ಸೊ ಇದರಲ್ಲಿ ಇದು ಮಾಡಿ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು.